ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲ ಸೂಪರಾಗೇ ಇರ್ತೀರಾ ಬಿಡಿ. ನೀವೆಲ್ಲ ಶಾಪಿಂಗ್ ಮಾಡಬೇಕಲ್ವಾ? ಶಾಪಿಂಗ್ ಪ್ಯಾರೆಟ್ ಈಗ ನಾನು. ಸೊ ನನ್ನ ಜೊತೆಗೆ ಒಂದೆರಡು ಪ್ಯಾರೆಟ್ ಬೇಕು. ನಾನಿವಾಗ ಶಾಪಿಂಗ್ ಮಾಡೋಕ್ಕೆ ಎಲ್ಲಿಗೆ ಬಂದಿದ್ದೀನಿ? ಕತ್ರಿಗುಪ್ಪೆಗೆ ಬಂದಿದ್ದೀನಿ. ಸೊ ಕತ್ರಿಗುಪ್ಪೆ ಅಂದ ತಕ್ಷಣ ನಿಮಗೆ ಗೊತ್ತಾಗಿರಬಹುದು ಇಲ್ಲಿ ಯಾರ್ಯಾರೆಲ್ಲ ಸೆಲೆಬ್ರಿಟೀಸ್ ಇರ್ತಾರೆ ಅಂತ. ಬಟ್ ಇಲ್ಲಿರೋ ಸೆಲೆಬ್ರಿಟಿಗಳಲ್ಲಿ ಇವತ್ತು ನನ್ನ ಅಡ್ಡದಲ್ಲಿ ಯಾರಿದ್ದಾರೆ ಅಂತಂದರೆ ಎವರ್ ಗ್ರೀನ್ ಒನ್ ಅಂಡ್ ಓನ್ಲಿ ಆ್ಯಂಡ್ ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಡಾಕ್ಟರ್ ಗಿರಿಜಾ ಲೋಕೇಶ್ ಆ್ಯಂಡ್ ಅವರ ಮುದ್ದಿನ ಸೊಸೆ. ಆ್ಯಂಡ್ ಗ್ರೀಷ್ಮಾ ಮ್ಯಾಡಮ್ನ ಮೀಟ್ ಮಾಡೋದೇ ಒಂದು ಖುಷಿ ನನಗೆ. ಸೊ ಬನ್ನಿ ಶಾಪಿಂಗಲ್ಲಿ ಜಾಯ್ನ್ ಆಗ್ತೀವಿ. ಬಟ್ ಇವತ್ತಿನ ಶಾಪಿಂಗ್ ಎಲ್ಲ ಗೋಲ್ಡ್ ಶಾಪಿಂಗು, ಒಂಥರ ಗೋಲ್ಡ್ ತೊಗೊಂಡು ಹೋಗ್ತೀವಲ್ಲ ಆ ಥರನೇ ಇರತ್ತೆ ಇವತ್ತಿನ ಶಾಪಿಂಗು. ಸೊ ಇವತ್ತು ಸ್ಟ್ರೀಟೆಲ್ಲ ಸುತ್ತಾಡೋದಿಲ್ಲ, ಯಾಕಂದರೆ ನಮ್ಮ ಗಿರಿಜಾ ಡಾಕ್ಟ್ರಿಗೆ ಕಾಲು ನೋವು. ಸೊ ಹಾಗಾಗಿ ಅವ್ರನ್ನ ಇಲ್ಲೇ ಕೂರಿಸಿ ಶಾಪಿಂಗ್ ಮಾಡ್ತೀನಿ. ಸೊ ಈ ಶಾಪಲ್ಲೆಲ್ಲ ಸಕ್ಕತ್ತಾಗಿ ಓಡಾಡಿಕೊಂಡು ಮಜಾ ಮಾಡಿಕೊಂಡು ಅವ್ರ ಜೊತೆ ಶಾಪಿಂಗ್ ಮಾಡ್ತೀನಿ. ಅದು ಗೋಲ್ಡ್ ಶಾಪಿಂಗ್ ಹೆಂಗಿರ್ಬೇಡ, ಸೂಪರಾಗೇ ಇರುತ್ತೆ ಅಲ್ವಾ? ಅದರಲ್ಲೂ ಫನ್ ಇರುತ್ತೆ. ಬನ್ನಿ, ಫಾಲೋ ಮೀ. ಆ್ಯಂಡ್ ಸದ್ಯಕ್ಕೀಗ ಒಂದು ಜ್ಯುವೆಲ್ಲರಿ ಶಾಪ್ ಒಳಗಡೆ ಹೋಗ್ತಾ ಇದ್ದೀನಿ. ಅವ್ರನ್ನೂ ಇಲ್ಲಿಗೆ ಬರೋಕ್ಕೆ ಹೇಳಿದ್ದೀನಿ. ಎಲ್ಲರೂ ಮಜಾ ಮಾಡೋಣ, ಫಾಲೋ ಮೀ. ಸೊ ನಮ್ಮ ಪ್ಯಾರೆಟ್ಸ್ ಇಬ್ಬರು ಇಲ್ಲಿ ಆಲ್ರೆಡಿ ಬಂದಿದ್ದಾರೆ. ಬನ್ನಿ ಅವ್ರನ್ನ ಜಾಯ್ನ್ ಆಗೋಣ. ಹಾಯ್, ನಡೀಲಿ. ಹಾಂ, ನೋಡಿದ್ರಾ? ಈಗ ನಾನು ಬಂದಿರೋದು ನನಗೆ ತಗೊಳಕ್ಕಲ್ಲ, ನಿಮ್ಮಿಬ್ಬರ ಜೊತೆ ಮಜಾ ಮಾಡೋಕ್ಕೆ. ಶಾಪಿಂಗಲ್ಲಿ ನಾನು ಒಬ್ಳ ಜೊತೆ ಆಗಿ ಮಾತಾಡ್ಕೊಂಡು. ಅಯ್ಯೋ ಸೋ ಕ್ಯೂಟ್ ಅಲ್ಲ, ನೋಡಕ್ಕಿಷ್ಟ, ತಗೊಳಕ್ಕಿಷ್ಟ ಇಲ್ಲ. ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ನೋಡಕ್ಕಿಷ್ಟ, ಹಾಕೊಳಕ್ಕೆ ಅದಕ್ಕೆಲ್ಲ ಶೋಗಷ್ಟೇ ಹಾಕೊಳ್ಳೋದು. ನನ್ಗೇನಾದ್ರೂ ಕೊಡ್ಸೇಮ್ಮ ಅಂತಾರೆ. ಹಾ ಎಲ್ಲ ನಂದೆ, ಎಲ್ಲ ನಂದೆ. ಏನ್ ಬೇಕಾರೋ ತಗೋಬೋದ, ಶಾಪೇ ನಂದು ಅಲ್ವಾ? ಬೆಸ್ಟ್ ಅದು. ನಾವು ಹೆಣ್ಮಕ್ಳನ್ನ ಬಿಟ್ರೆ ಎಲ್ಲ ಹಂಗೆ ಮಾಡೋದು. ಹೌದು. ಈಗ ಡಾನ್ಸರ್ ಸೊಸೆ ಸಿಕ್ಕಿರೋದಮ್ಮ, ಆಯ್ತಾ? ಅವರು ಏನು ಅವ್ರಿಗೇನು ಹಾಲಲ್ಲಿ ಅದ್ದಿ ತೆಗ್ದಂಗಿದ್ದಾರೆ. ಅವ್ರಿಗೇನು ಹಚ್ಚೋದು ಬೇಡ, ಏನು ಬೇಕಾಗಿಲ್ಲ. ಆದ್ರೆ ಆಭರಣ ಪ್ರಿಯರು ಯಾರು ಇಬ್ರಲ್ಲಿ? ಅತ್ತನ ಸೊಸೆನ? ನಮ್ಮ ಮನೆಯಲ್ಲೆಲ್ಲ ನಾನೇ ಹಾಕೊಳ್ಳೋದು. ಎಷ್ಟಿದ್ರು ನಾನೇ ಎಲ್ಲಾರ್ದು ಅವರೇ. ಸೋ ಕ್ಯೂಟ್, ಎಲ್ಲರದು ಅವರೇ ಹಾಕೊಳ್ಳೋದು. ಯಾವ್ದು ಬೇಡವೋ ಅದನ್ನ ನಾವು ಹಾಕೋತೀವಿ. ಹೌದಾ? ಅಯ್ಯಪ್ಪ. ಪೂಜಾಕ್ಕ ಅವರು ಅಷ್ಟೇ, ಇವ್ರಿಗೆ ಯಾವ್ದು ಬೇಡವೋ ಅದನ್ನ ಅವ್ರು ಹಾಕೋತಾರೆ. ಅಲ್ಲ, ನೀವೇನು ಪುಣ್ಯವಂತರು. ಲಕ್ಕಿ ಎಷ್ಟು ಸಿಕ್ಕಾಬಟ್ಟೆ ಲಕ್ಕಿ. ಯಾಕಂದರೆ ಎಲ್ಲ ಸೊಸೆಂದ್ರು ಹೆಂಗಿರ್ತಾರೆ ಅಂದರೆ ಅವ್ರು ಸೆಲೆಕ್ಟ್ ಮಾಡಿ ಅವ್ರು ಇಟ್ಕೊಂಡು, ಇನ್ಕ್ಲೂಡಿಂಗ್ ಮೀ, ಎಲ್ಲರೂ ನಾವು ಹಾಗೆ ಇರ್ತೀವಿ. ಅಯ್ಯೋ ಇದು ನಂದಪ್ಪ ಅಂತ ಇಟ್ಕೊತೀವಿ. ಇವ್ರ ಮನೇಲಿ ನೋಡಿ ಉಲ್ಟಾ ಕೇಸು, ಇವ್ರು ಬಿಟ್ಟಿತ್ತು ನಾವು ಹಾಕ್ಕೊಂತಾರಂತೆ. ಗ್ರೇಟ್. ಹೆಂಗಿರುತ್ತೆ ನಿಮ್ಮಿಬ್ರದ್ದು ಕಾಂಬಿನೇಷನು ಮನೇಲಿ? ಕಿತ್ತಾಡ್ ಅದಿರಬೇಕು, ಅದಿಲ್ಲ ಅಂದರೆ ಜೀವನ ಇಲ್ಲ ಅದು. ಆಮೇಲೆ ಏನಂದರೆ ಅನ್ಸುತ್ತೆ, ಆಮೇಲೆ ಏನಾದ್ರೂ ಒಂದು ನೆಗೆಟಿವ್ ಇದ್ದಾಗ್ಲೇನೆ ಪಾಸಿಟಿವ್ ಬೆಲೆ ಗೊತ್ತಾಗೋದು. ನನ್ನ ಸೊಸೆಗೆ ಅಡಿಕೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಅಷ್ಟು ರುಚಿಯಾಗಿ ಮಾಡ್ತಾಳೆ ಅಂದ್ರೆ ದಿನಕ್ಕೆ ಒಂದೊಂದು ಮಾಡಿ ಮಾಡಿ ಹಾಕ್ತಾಳೆ. ಅಕಸ್ಮಾತು ನಮ್ಗೆ ಇಷ್ಟ ಆಗಿಲ್ದೇ ಇರೋದು ಏನಾದ್ರು ಮಾಡ್ಬಿಟ್ಟು ಅಲ್ಲಿ ಕೊಟ್ಟಾಗ ಅಯ್ಯೋ ಚೆನ್ನಾಗಿಲ್ವೇ ಅಂದ್ರೆ ಅವಳು ಕೋಪ ಬಂದ್ಬಿಡುತ್ತೆ. ಇಲ್ಲಿ ನೋಡಿ ಇವ್ರು ಹೆಂಗ್ ಶಿಫ್ಟ್ ಆಗ್ತಾ ಇದಾರೆ ನೋಡಿ. ಇದೆಲ್ಲ ಚೆನ್ನಾಗೇ ಇದೆಲ್ಲ. ಅಯ್ಯೋ ಬನ್ನಿ ಇಲ್ಲಿ. ಅಯ್ಯೋ ನಾನು ಮಾಡೋದು ನಿಮ್ಗೆ ಇಷ್ಟ ಆಗಲ್ಲ, ನೀವು ಬೇರೆ ಮಾಡ್ಕೊಳ್ಳಿ. ಇದು ಸೂಪರ್ ಕೌಂಟರ್. ಯಾಕೆ ತಿನ್ಬೇಕು ಅಲ್ವಾ? ನಾನು ಹೇಳೋದೇ ಬೇಡ, ಏನ್ ಕೊಟ್ರು ಸೂಪರ್. ಆಯ್ತು, ಇವಾಗ ಅದೆಲ್ಲ ಇದ್ದಿದ್ದೆ ಬಿಡಿ. ನೀವು ಮಾಡಿದ್ದು ನಾವು ಹಂಗೆ ಅಂತೀವಿ. ಅಮ್ಮ ಏನಮ್ಮ ಇದು ಚೆನ್ನಾಗಿಲ್ಲ ಅಂತೀವಿ ಅಲ್ವಾ? ಅಂದೇ ಅಂತೀವಿ, ಅದೆಲ್ಲ ಮಾಮೂಲು. ಬಟ್ ಇವಾಗ ಹೌದು ಅಲ್ವಾ? ಅದಕ್ಕೆ ನನ್ನ ಕುಕ್ತಾ ಇರ್ತಾರೆ, ತಿಂತ ಕುಕ್ಕದು. ಈಗ ಸೊಸೆನ ಫಸ್ಟ್ ಟೈಮ್ ನೋಡಿದ್ ನೀವೆಲ್ಲಿ ನೋಡಿದ್ರಿ? ನೋಡಿ, ಇದು ಟಾಸ್ಕ್. ಕರೆಕ್ಟ್. ಯಾವ ಮದ್ವೆ ಗೊತ್ತಾ? ಯಾವ್ದೋ ಮನೆ ಫ್ರೆಂಡ್ ಮದ್ವೆ, ಮಗಳದು ಮದ್ವೆ. ಅಯ್ಯೋ ಸಾರಿ, ಹೋಗಿದ್ವಿ, ನಾವೆಲ್ಲ ಹೋಗಿದ್ದೆ. ಇವಳಿಲ್ಲ, ಗುಪ್ತಗಾಮಿನಿ ಮಾಡ್ತಾ ಇದ್ಲಿ ಇವಳು. ಸರಿ, ಅಲ್ಲಿ ಹೋಗ್ಬಿಟ್ಟು ರಿಸೆಪ್ಷನಿಸ್ಟ್ ಅಲ್ಲಿ ಇದ್ರು. ಬಂದವ್ರಿಗೆ ತಾಂಬೂಲ ಇದೆಲ್ಲ. ರಿಸೆಪ್ಷನಿಸ್ಟ್ ಆಗಿದ್ದೆ. ನೀವ ಪನ್ನೀರ್ ಇವ್ರು ಏನ್ ಗೊತ್ತಾ, ಅತ್ತೆ ಫಸ್ಟೇ ಪನ್ನೀರ್ ಹಾಕ್ಬಿಟ್ಟವ್ರೆ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ತೀಯಮ್ಮ ನೀನು ಅಂತ. ನಮ್ಮ ಯಜಮಾನ್ರು ನೋಡಿದ್ದಾರೆ, ಲೋಕೇಶ್ ಅವರು ಕೂಡ ನೋಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡುತ್ತೆ ಹುಡುಗಿ ಅಂತ ಹೇಳಿದ್ರೆ ಇವಳದ ರಿಯಾಕ್ಷನ್ ಹೇಳ್ಬೇಕು, ಥ್ಯಾಂಕ್ಸ್ ಅಂತ ಆದ್ರೂ ಹೇಳ್ಬೇಕಲ್ವಾ?
ಹುಡುಗಿ ಚೆನ್ನಾಗಿದೆ ಅಂದ್ರೆ ಎಲ್ಲರೂ ಖುಷಿ ಪಡ್ಬೇಕು. ಇಲ್ಲ ಆಕ್ಚುಲಿ ನನ್ನ ಮೈಂಡಲ್ಲಿ ಏನ್ ನಡೀತಿತ್ತು ಅಂದ್ರೆ ಅಯ್ಯೋ ಇವ್ರು ಇಷ್ಟು ದೊಡ್ಡ ಆರ್ಟಿಸ್ಟ್ ನನಗೆ ಹೇಳ್ತಾ ಇದಾರ ಅಂತ ಸುಮ್ನೆ ಎಲ್ಲ ಹೇಳ್ತಾರೆ ಅಂತ ಎಲ್ಲೋ ಒಂಥರ ಮುಜುಗರ ನನಗೆ. ಅಯ್ಯೋ ನಾನೇನ್ ಮಾಡಿದೀನಿ ಅಂತ. ನಾನು ಇವಾಗ ತಾನೇ ಶುರು ಮಾಡಿದೀನಿ, ನಾನೇನ್ ಅಂತ ದೊಡ್ಡ ನಟಿ, ನನಗೆ ಹಿಂಗೆ ಹೇಳ್ತಾ ಇದಾರಲ್ಲ ಅಂತ. ಮನೆಗೆ ಹೋಗ್ಬಿಟ್ಟು ಆಕ್ಚುಲಿ ನಮ್ಮ ಅಮ್ಮಂಗೆಲ್ಲರಿಗೂ ಹೇಳಿದ್ದೆ ನಾನು. ಅಯ್ಯೋ ಇವರು ಗಿರಿಜಾ ಲೋಕೇಶ್ ಅವ್ರು ಬಂದು ನನ್ಗೆ ಹಿಂಗ್ ಅಂದ್ರು, ನನ್ಗೇನ್ ಹೇಳ್ಬೇಕು ಗೊತ್ತಾಗ್ಲಿಲ್ಲ, ಸುಮ್ನೆ ಆಗ್ಬಿಟ್ಟೆ ನಾನು ಅಂತ. ಪಾಪ ಬ್ಲ್ಯಾಂಕ್ ಆಗ್ಬಿಟ್ಟಿದಾರೆ ಅವರು. ಕರೆಕ್ಟ್. ಈ ಜನರೇಷನ್ ಎಲ್ಲ ಹೀಗೆ ಕೊಬ್ಬು ಅಂತ ಕೊಬ್ಬು ಅನ್ಕೊಂಡ್ಬಿಟ್ಟಿದ್ದಾರೆ. ಛೇ, ಮಿಸ್ಅಂಡರ್ಸ್ಟ್ಯಾಂಡ್. ಅಲ್ಲಿ ಫಸ್ಟ್ ಮೀಟ್. ಬಟ್ ಸೊಸೆ ಆಗ್ತಾರೆ ಅಂತ ಗೊತ್ತಾಗಿದ್ದು ಯಾವಾಗ, ಹೆಂಗೆ, ಎಲ್ಲಿ? ಯಾವಾಗ ಅಂದ್ರೆ ಅದು ನನ್ನ ಗಂಡನೇ ಹೇಳಿದ್ದು. ಕರೆಕ್ಟ್, ಅವನು ಸುಜಾನೆ ಹೇಳಿದ್ದು. ಗೊತ್ತಿಲ್ಲ, ಇಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಅಂತ. ಆಮೇಲೆ ಅವ್ರ ತಂದೆ ನಾವು ಯಾವುದೋ ಮಾತಾಡ್ತಾ ಇದ್ವಿ, ನಾವು ನಾಟಕಗಳು ಮಾಡಿದ್ವಿ. ಅವರು ಲೋಕೇಶ್ ಅವ್ರ ಮನೆ ಶಿವಾಜಿನಗರಲ್ಲಿ ಇರ್ಬೇಕಾದ್ರೆ ಅವರು ನಮ್ಮ ಇದರಲ್ಲೆಲ್ಲ ನಾಟಕ ಮಾಡಿದ್ದಾರೆ. ನನ್ಗೆ ಗೊತ್ತಿಲ್ಲ, ಹೇಳಿದ್ನಲ್ಲ ಲೋಕೇಶ್ ಅವ್ರ ಅಕ್ಕ ಅವ್ರ ನಾಟಕಗಳಲ್ಲೆಲ್ಲ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಮತ್ತೆ ಹೋಗ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾಟಕಗಳು ಎಲ್ಲ ಮಾಡಿದ್ದೀವಿ. ಆದ್ರೆ ಮಗಳ ಕೊಡಿ ಅಂತ ನಾನು ಫೋನ್ ಮಾಡಿ ಕೇಳಿದೆ. ಅವರು ಇಲ್ಲ ಇಲ್ಲ ಅಂದ್ಬಿಟ್ಟು ಅಷ್ಟೇ. ಆಮೇಲೆ ಸರಿ ಅಂತಂದ್ರೆ ಓ ಸುಮ್ಮನೆ ಅದೇ ನಾನು ಇಲ್ಲಂತೆ ಕಣ ಬಿಡ, ಬೇರೆ ಯಾವ್ದಾರು ಹುಡುಗಿ ನೋಡ್ಕೊಳ್ಳೋ ಅಂತ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಅವರೇ ಬಂದು ಇವಳು ತಮ್ಮನಿಗೂ ನನ್ನ ಮಗನ ನೋಡಿದ್ರೆ ಆಗ್ತಾ ಇರ್ಲಿಲ್ಲ. ಆದ್ರೆ ಇವಾಗ ಅವ್ರಿಬ್ರು ಒಬ್ರಿಗೊಬ್ರು ಬಿಟ್ಟಿರಲ್ಲ, ಎಲ್ಲಾದ್ರಲ್ಲೂ ಬೆಸ್ಟ್ ಫ್ರೆಂಡ್ಸ್. ಇವನಿಗೆ ಅವ್ರಿರ್ಬೇಕು, ಅವ್ರಿಗೆ ಇವನಿರ್ಬೇಕು, ಆ ಥರ ಇದೆ ನೋಡಿ. ಎಷ್ಟೋ ಸೀಕ್ರೆಟ್ಸ್ ನನಗೆ ಗೊತ್ತಿರೋದಿಲ್ಲ, ನೀವೇ ಸೈಡ್ಗೆ ಆಗ್ಬಿಟ್ರಿ. ನನ್ನ ತಮ್ಮಂಗೆ ಎಲ್ಲ ಗೊತ್ತಿರೋದು. ನೋಡಿದ್ರ ಅವನು ಹೇಳ್ತಾನೆ ವರದಕ್ಷಿಣೆಯಲ್ಲಿ ಬಂದಿದ್ದು ನನಗಿದೆ ಅಂತ. ಎಲ್ಲ ಕಡೆ ವರದಕ್ಷಿಣೆ ಬಂದಿದ್ದು ಇದೆ ಹಂಗೆ. ಮತ್ತೆ ಎನಿವೇಸ್ ಅದು ಏನೇ ಆಗಿರ್ಲಿ, ನನಗೆ ಇದು ಈ ಮನೆ ಅಂದ್ರೇ ಅಷ್ಟು ಖುಷಿ ಇದೆ. ಯಾವಾಗ ನಿಮ್ಮ ಮದುವೆ ಆಗಿದ್ದ ಟೈಮಿಂದಾನು, ನಿಮ್ಮ ಮೊದಲನೇ ಮಗು ಹುಟ್ಟಿತ್ತು ಆ ಟೈಮಿಂದ ನಾನು ಈ ಮನೆದು ಒಂದು ಕನೆಕ್ಟಿವಿಟಿ ಶುರುವಾಗಿದ್ದು. ನಾನು ಒಂದು ಚಾನಲಿಗೆ ಕೆಲಸ ಮಾಡುವಾಗ ಅಲ್ಲಿಂದ ಇಲ್ಲಿವರೆಗೂ ನಾನು ತುಂಬಾ ಫಾಲೋ ಮಾಡಿದ್ದೀನಿ. ಅದು ಸುಮ್ಮನೆ ಇಲ್ಲಿ ಕ್ಯಾಮ್ರಾ ಇದೆ ಅಂತ ಹೇಳ್ತಾ ಇಲ್ಲ, ತುಂಬ ಫಾಲೋ ಮಾಡಿದ್ದೀನಿ. ತುಂಬ ಕಲ್ತ್ಕೊಳ್ಳೋ ಅಂಥದ್ದು ತುಂಬ ಇದೆ ನಿಮ್ಮಿಂದ. ಅದು ಕಲ್ತ್ಕೊಳ್ಬೇಕು ಅಂದ್ರೇನು ಬರಲ್ಲ. ಹೌದು, ಇವರಿಂದಾನೆ ನನ್ನಿಂದ. ಹೌದು, ನಿಮ್ಮಿಂದ. ಅವಳಿಂದ ತುಂಬ ಹಾಸ್ಪಿಟಾಲಿಟಿ ನೀವು ಕಲ್ತ್ಕೊಂಡು. ಕರೆಕ್ಟ್. ಮತ್ತೆ ಎಲ್ಲರಿಂದ ಒಂದೇ ತರ ನೋಡುದು. ಅವ್ರು ಯಾರಾದ್ರೂ ಆಗಿರ್ಲಿ, ಮೇಲೆ ಕೆಳಗೆ ಇಲ್ಲ, ಗೊತ್ತಿಲ್ಲ. ಇವ್ರು ಮಕ್ಕಳಾದ್ರೂ ಆಗಿರ್ಲಿ, ನಮ್ಮನ್ನ ಹೇಗೆ ನೋಡ್ಕೋತಾಳೆ ಅವ್ರನ್ನ ಹಾಗೆ ನೋಡ್ಕೋತಾಳೆ. ನಾನು ಕೂಡ ಹಾಗೆ ನೋಡ್ಕೊಂಡಿಲ್ಲ ಕಣೆ. ಇವಾಗ ನಂಗೆ ಅನಿಸ್ತಾ ಇದೆ, ಇವಾಗ ನಾನು ಎಷ್ಟು ತಪ್ಪು ಮಾಡಿದ್ದೀನಿ ಅಂತ. ಹೌದಾ ಅನ್ನಿಸ್ತಾ ಇದೆ. ಬಟ್ ಅವಳಷ್ಟು ವಿಶಾಲವಾದ ಕುಶಾಲಕ್ಕೆ ಬಂದಿದ್ದೀವಿ. ವಿಶಾಲವಾದ ಮನಸ್ಸು ನನಗೆ. ಹೌದಾ? ನಾನು ಹೇಳದ್ನಲ್ಲ, ಆದಷ್ಟು ಮಾಡಿದ್ದೆ ಅಷ್ಟೇ. ಇಲ್ಲ, ನಿಮ್ಮ ಸೊಸೆ ಅಂತ ಹೇಳ್ತಿಲ್ಲ, ಇಲ್ಲಿ ಕ್ಯಾಮ್ರಾ ಇದೆ ಅಂತ ಹೇಳ್ತಿಲ್ಲ. ಬಿಫೋರ್ 4-5 ಇಯರ್ಸಿಂದನೂ ನಾನು ಇವ್ರ ಬಗ್ಗೆ ತುಂಬಾ ಕೇಳ್ತಾ ಇದ್ದೀನಿ, ಕೇಳ್ಪಟ್ಟಿದ್ದೀನಿ ಕೂಡ. ಏನಂದರೆ ನೀವು ವಯಸ್ಸಲ್ಲಿ ಚಿಕ್ಕವ್ರು ಇರ್ಬೋದು, ಬಟ್ ನೀವು ತುಂಬ ದೊಡ್ಡವ್ರನ್ನೆಲ್ಲ ಇನ್ಸ್ಪೈರ್ ಮಾಡಿದ್ದೀರಾ ಅಂತ. ಹೌದು, ಅದನ್ನು ಹೇಳ್ತೀನಿ, ನಮ್ಮ ಇಂಟರ್ವ್ಯೂ ಟೈಮಲ್ಲಿ ಹೇಳ್ತೀನಿ. ಈಗ ಹೇಳಲ್ಲ, ಇದು ನೈವೇದ್ಯ ಕೊಟ್ಟು ಟೇಸ್ಟ್ ಕೊಟ್ಟಂಗೆ. ಫುಲ್ ಮೀಲ್ಸ್ ಬೇಕು ಅಂದರೆ ಇಂಟರ್ವ್ಯೂ ಕೊಡಬೇಕು. ಸೊ ಹಾಗೆ ತುಂಬ ಜನಕ್ಕೆ ನೀವಂದರೆ ತುಂಬ ಇಷ್ಟ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಅದರಲ್ಲಿ ನಾನು ಒಬ್ಳು. ಎಸ್, ಇದು ಡಾನ್ಸಿಂಗ್ ಸ್ಟೈಲ್ ಇದು. ಅಲ್ಲ, ಇನ್ನೂ ಒಂದು ವಿಷಯ ಏನು ಗೊತ್ತಾ? ಹೇಳಿ. ಯಾಕೆಂದ್ರೆ ಎಲ್ಲಾನು ಒಂದೇ ತರ ಭಾವನೆ ಮಾಡ್ತಾರಲ್ಲ ಅವಳು, ಅದು ನನಗೆ ತುಂಬಾ ಇಷ್ಟ ಆಗಿದೆ. ಯಾರು ಮಾಡಲ್ಲ. ಇಲ್ಲ, ನಾನೇ ಇದ್ದೀನಿ ಕೇಳಿ. ನಾನು ಹಂಗೆ ಗಿರಿಜಮ್ಮ ಥರನೇ ನಾನು ಹಿಂಗಿರ್ಬಾರ್ದು ನಾನು ಅಂತ ಅನ್ಕೊಂತಿರ್ತೀನಿ. ಸೀರಿಯಸ್ಲಿ, ಇವಾಗ ವೆರಿ ಟ್ರೂ. ಭಿಕ್ಷುಕ ಬರ್ತಾನೆ, ಅವ್ನಿಗೇನೋ ತಿಂಡಿಗಳು, ಅವ್ರಿಗೆ ಮನೆಯಿಂದ ಸ್ಪೂನ್ ಹಾಕಿ ಕೊಡ್ತೀವ ನಾವು? ಇಲ್ಲ, ಇವಳಾದ್ರೆ ತೆಗೆದುಕೊಟ್ಬಿಡ್ತಾನೆ. ಅಷ್ಟು ಧಾರಾಳ ಅಂತ. ನನ್ನ ಮಗಳು ಅವಳೆಲ್ಲ ಯೋಚನೆ ಮಾಡ್ತೀವಿ, ಅವ್ರಿಗೆ ಏನಾದ್ರು ಇದೆಯಾ, ಆ ಮರದ ಸ್ಪೂನ್ ಇದೆಯಾ, ಅದು ನೋಡು, ಪ್ಲಾಸ್ಟಿಕ್ ಸ್ಪೂನ್ ಇದೆಯಾ, ಅದೆಲ್ಲಿ ಇಟ್ಟಿದ್ದೀವಿ ಅವಾಗ ಕುಡಿತೀವಿ. ಇವಳಿಲ್ಲ, ಅಯ್ಯೋ ಒಂದ್ ಸ್ಪೂನ್ ತಾನೇ ತಗೊಳ್ಳಿ ಅಂತ ಅಂದ್ಬಿಟ್ಟು ಹಾಕಿ ಕೊಡ್ತಾರೆ. ಅದೆಲ್ಲ ಕೇಳು,
ಈ ಇವ್ರು ಬರ್ತಾರಲ್ಲ ಬಾಯ್ಸ್ ಊಟ ಎಲ್ಲ ತಗೊಂಡ್ಬರ್ತಾರೆ ಅವ್ರಿಗೆ ಏನಂತಾರೆ ಝೊಮ್ಯಾಟೊ ಡೆಲಿವರಿ ಬಾಯ್ಸ್. ಅವ್ರಿಗೆ ಬಂದ್ರೆ ಅವ್ರು ಇನ್ನೂ ಡೆಲಿವರಿ ಮಾಡಿರಲ್ಲ ಊಟ ಮಾಡ್ತಾರೆ ಕಿಲೋ ಊಟ ಮಾಡಿ ಇದು ಆಕ್ಚುಲಿ ಸೃಜನ್ದು ಥಾಟ್ ಇದು. ಯಾರೇ ಡೆಲಿವರಿ ಅವರು ಬಂದ್ರು ಕೂಡ ಅವ್ರಿಗೆ ಅಟ್ಲೀಸ್ಟ್ ನೀರು ಏನಾದ್ರೂ ಒಂದ್ ಕೊಡ್ಬೇಕು. ಯಾಕಂದ್ರೆ ಕೆಲವೊಂದ್ ಕಡೆ ಅವರು ನೋಡಿದ್ರಂತೆ, ಅಂದ್ರೆ ಪೋಸ್ಟ್ಗಳೆಲ್ಲ ಹಾಕ್ತಾ ಇದ್ದಿದ್ದು, ಅವ್ರಿಗೆ ಊಟನೇ ಇರೋದಿಲ್ಲ ಪಾಪ. ಊಟ ಡೆಲಿವರಿ ಮಾಡಲ್ಲ, ಯಾರು ಕೇಳೋದೇ ಇಲ್ಲ ಅವ್ರನ್ನ. ಅವರೇ ಊಟ ಡೆಲಿವರಿ ಮಾಡಕ್ ಬರ್ತಾರೆ, ಬಟ್ ಅವ್ರಿಗೆ ಊಟ ಇರೋದಿಲ್ಲ. ಹಾಗಾಗಿ ಇವತ್ವರೆಗೂ ನಾವು ಅದನ್ನೇ ಒಂದು ಮ್ಯಾಂಡೇಟ್ರಿ ಮಾಡ್ಕೊಂಡಿದ್ವಿ. ಅವ್ರು ಮಾಡ್ತಾರೋ ಬಿಡ್ತಾರೋ ಒಟ್ನಲ್ಲಿ ಕೇಳ್ಬಿಡ್ಬೇಕು. ಅವ್ನು ಇನ್ನೂ ಗಾಡಿ ನಮ್ಮ ಆಂಟಿ ಒಬ್ರು ಇದು ಮಾಡ್ತಾರೆ, ಪೋಸ್ಟ್ ಹಾಕಕ್ ಬರ್ತಾರೆ. ಪೋಸ್ಟ್ ಮನ್ಸ್ಗಳಿಗೂ ಅವ್ರು ತುಂಬ ಕಡೆ ಸುತ್ತಾಡಿ ಬಂದಿರ್ತಾರೆ. ಬಟ್ ಈಗ ಹೆಂಗಾಗಿದೆ ಅಂದರೆ ಇವ್ರ ಮನೆ ಜಂಕ್ಷನ್ ಥರ ಆಗಿದೆ. ಬಂದು ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಅವ್ರಿಗೆ ಮಜ್ಜಿಗೆನೋ ನೀರೋ ಬಾಳೆಹಣ್ಣೋ ಏನೋ ಒಂದು ಅವ್ರು ಕೊಟ್ಟೆ ಅವ್ರಿಗೆ ಸಮಾಧಾನ. ಹೌದು, ಆ ಥರ. ಇದು ನನ್ನ ಸೆಕೆಂಡ್ ಕೇಳ್ತಾ ಇರೋದು. ಬರ್ತಾರೋ ಅವ್ರು ಬೆಳಗ್ಗೆಯಿಂದ ಎಷ್ಟು ಶ್ರಮ ಪಟ್ಟಿರ್ತಾರೋ ಗೊತ್ತಿರಲ್ಲ. ತಿಂತಾರೋ ಬಿಡ್ತಾರೋ, ಫಸ್ಟ್ ಫೋನ್ ಬಂದಿದ್ದಾನೆ, ಹಾಂ ಬನ್ನಿ ಊಟ ಮಾಡ್ತೀರಾ, ಊಟ ಮಾಡಿ. ಅವ್ರು ಮಾಡ್ತೀವಿ ಅಂತಾರೆ ಕೆಲವರು ಇಲ್ಲ ನಮ್ಮ ಮನೆಗೆ ಹೋಗಿ ಮಾಡ್ತೀವಿ ಅಂತಾರೆ. ಯಾರು ಮಾಡ್ತೀನಿ ಅಂತ ಬರ್ತಾರಲ್ಲ ಹಸುಕೊಂಡು ಅವ್ರಿಗೆ ಕೊಡ್ತಾರೆ. ಇಲ್ಲ ಅದೇ ನನಗೆ ಆಶ್ಚರ್ಯ ಆಯ್ತು, ಈ ಥರನೂ ಇದೆಲ್ಲ ನಿಜವಾಗ್ಲೂ. ಅವ್ರಿಗೆ ಊಟ ಮಾಡ್ತೀರಾ ಅಂತ. ಇಲ್ಲ, ಇದು ನಾನು ಇನ್ಕ್ಲೂಡಿಂಗ್ ಇದು ಯಾಕೋ ಗೊತ್ತಿಲ್ಲ, ಈಗ ಒಂದು 6 ತಿಂಗಳಿಂದ ನಂಗೆ ಈ ಥರದ್ದು ವ್ಯಕ್ತಿಗಳದ್ದು ಕನೆಕ್ಷನ್ ಸಿಗ್ತಾ ಇದೆ. ಯಾರಾದರೂ ಒಬ್ರು ಹಿಂಗೆ ಒಂದೇನೋ ಅವ್ರ ಹತ್ರ ಇರೋ ₹1 ಒಂಚೂರಾದರೂ ಯಾರಿಗಾದ್ರೂ ಕೊಡ್ತೀವಿ ಅನ್ನೋರೇ ಸಿಗ್ತಾ ಇದ್ದಾರೆ. ಸೊ ಅದು ನಮ್ಮ ಟಾಕಿಂಗ್ ಪ್ಯಾರೆಟ್ಸಲ್ಲೂ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ನಾವು ಇವತ್ತು ಮಾಡ್ತಿರೋದು ಕೂಡ ಅಂಥದ್ದೇ ಒಂದು ಕೆಲಸ. ಸೊ ಅದು ನನಗೆ ಖುಷಿ ಆಗ್ತಾ ಇದೆ. ನೋಡಿ ಕ್ಯಾಲ್ಕುಲೇಷನ್ ಯಾವ್ದು ಮಾಡ್ತಿದ್ದಾರೆ ಅಂತ ಕೇಳ್ತಿದಾರೋ. ಅವರಿಗೆ ಇವಾಗ ಏನು ಗೊತ್ತಾ, ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಈ ಥರ ಎಲ್ಲ ಟಾಕು. ಅದಕ್ಕೆ ಅವ್ರಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸಂಕೋಚನೂ ಆಗ್ತಾ ಇದೆ ಅವರಿಗೆ, ಅದಕ್ಕೆ ಹಂಗೆ ಮಾಡ್ತಾ ಇದ್ದಾರೆ. ಎನಿವೇಸ್, ಈಗ ನಾವು ಶಾಪಿಂಗ್ ಶುರು ಮಾಡೋಣ. ಲೆಟ್ಸ್ ಗೋ. ಚೆನ್ನಾಗಿದೆ. ತಗೊಳ್ಳಿ ಮನೇನು ಏನಾದ್ರು. ನಾನು ಕೊಡಿಸ್ತೀನಿ ತಗೊಳ್ಳಿ. ಬೇಡ ಬೇಡ ಬೇಡ, ಇವತ್ತೆಲ್ಲ ನಿಮ್ದು ಶಾಪಿಂಗ್. ಹೌದಾ, ಫೋನ್ ಯಾರ್ದು? ಈ ಬಳೆ ತೋರಿಸಿಮ್ಮ. ಕರೆಕ್ಟ್ ಆಗಿದೆ. ಏನ ಅಷ್ಟೇ ಇರಬೇಕು ನಮ್ದೆಲ್ಲ ನೋಡಿ, ಅಂದರೆ ಚಿಕ್ಕದಾಗುತ್ತೆ. ಹೌದಾ, ಅವಾಗೆಲ್ಲ ಇದೇ ದೊಡ್ಡದು ಇಲ್ಲ, ಇದೆ ಇರಲಿ. ಆ ಥರನಾ? ಅದು ಯಾವುದೋ ಕಾಲ ಆಯಿತು ನಾನು ಇದನ್ನು ಕಾಲುಂಗ್ರ ಹಾಕ್ಕೊಂಡು. ನೀನು ಒಳ್ಳೆ ಚೆನ್ನಾಗಿದೆ ಸೇಮ್. ಬಟ್ ಗೋಲ್ಡ್ ಅದು ಏನಿದು? ನಾರ್ಮಲ್ ಕಾಪರ್. ನೈಸ್ ಅಲ್ವಾ? ನಾವು ಅವಾಗ ಬಂದು ಪಾಲಿಶ್ ಹಾಕಿಸ್ಕೊಂಡು ಹೋಗ್ತೇವೆ. ಪಾಲಿಶ್ ಎಲ್ಲ ಏನು ಹೋಗೋದಿಲ್ಲ ಮ್ಯಾಮ್. ಅದು ವಾಟರ್ ಅವಾಯ್ಡ್ ಮಾಡಿದ್ರೆ ಪಾಲಿಶ್ ಎಲ್ಲ ಏನು ಹೋಗೋದಿಲ್ಲ. ಲೈಕ್ ಅಕೇಶನ್ ಯೂಸ್ ಮಾಡಿ ಪ್ಯಾಕಿಂಗ್ ನಾವು ಯಾವ ಥರ ಕೊಡ್ತೀವಿ ಅದೇ ಥರ ಮೇಂಟೈನ್ ಮಾಡಿದ್ರೆ ಏನಾಗೋದಿಲ್ಲ. ಅಡ್ಜಸ್ಟಬಲ್ ಇದನ್ನು ಅಲ್ಲ, ನಾವೇ ಯೂಸ್ ಮಾಡೋದ್ರ ಮೇಲೆ ಇರುತ್ತೆ. ನಾವು ತೆಗೆದು ಎಲ್ಲ ಹಾಕಿರ್ತೀವೋ ಇದು ನೋಡಿ ಕಾಲುಂಗ್ರ ಅಂತೆ. ಚೆನ್ನಾಗಿದೆ. ನಮ್ಗೆ ಆಗೋದೇ ಇಲ್ವಲ್ಲ ಮಾಡಿ. ಯಾವ್ದು ತಗೊಳ್ಳಿದ್ರಲ್ಲಿ ಮಮ್ಮಿ? ನೀನು ಡಾನ್ಸ್ ಮಾಡೋಣ ಎಲ್ಲ ಆಗತ್ತೆ ನಿಮಗೆ. ತಗೋ ಎಲ್ಲನೂ ತಗೋ. ಒಂದು 500 ಇಲ್ಲ ಜಾಸ್ತಿ ಇದೆ, ಇದು ಜಾಸ್ತಿ ಇದೆ. ಯಾವ್ದು ತಗೊಳ್ಳಿ?
ನನಗೇನು ಇದು ಇಷ್ಟ ಆಯಿತು, ನಿಮಗೆ ಯಾವುದು ಇಷ್ಟ? ಅದೆಲ್ಲ ನನಗೂ ಇಷ್ಟ. ಕ್ಯೂಟಾಗಿದೆ. ಕ್ಯೂಟ್ ಆಯಿತು. ಓಪನ್ ಮಾಡಂಗಿಲ್ವಂತ? ಇದು ನೋಡಿ ಮಾಡ್ಬೋದು. ಇದೂ ಚೆನ್ನಾಗಿದೆ. ನೈಸ್. ಯಾವ್ದು ಚೆನ್ನಾಗಿದೆ? ನಿಮ್ಗೆ ಎರಡೂ ಚೆನ್ನಾಗಿ ಕಾಣುತ್ತೆ. ಯಾಕೆ ಹೇಳಿ? ನಾವಂದ್ರೆ ನೋಡ್ಬೇಕು, ನೀವು ಫೇರ್ ಇದ್ದೀರಾ, ನಿಮ್ಗೆ ಎಲ್ಲದೂ ಚೆನ್ನಾಗಿ. ಹಂಗಲ್ಲ, ಇದು ಯಾವ್ದು ಚೆನ್ನಾಗಿದೆ ಈ ಎರಡರಲ್ಲಿ? ಇದು ಚೆನ್ನಾಗಿದೆ. ಅದೇ ಚೆನ್ನಾಗಿ. ಇದನ್ನು ಇದಿಟ್ಟಿಲ್ಲ ಮ್ಯಾಮ್. ಎಷ್ಟು ಚೆನ್ನಾಗಿದೆ ಅಲ್ಲ? ಹೌದು. ಎಲ್ಲ ಕ್ಯೂಟ್ ಆಗಿದೆ. ಇದೇನಿದು 10,000? ಇನ್ನೊಂದು ಸಿಲ್ವರ್ದು ಮ್ಯಾಮ್. ಹೌದಾ? ಓ ಸಿಲ್ವರ್ದ ಇದೆಲ್ಲನೂ? ಗೋಲ್ಡ್ ಪ್ಲೇಟೆಡ್. ಹ್ಞೂ ಹ್ಞೂ 10,000 ನಾವು ಅಷ್ಟು ನೋಡು. ಇಲ್ಲಿ ನೋಡಿ ಇದು ಹೆಂಗಿದೆ. ಈ ಕಡ ನೋಡಿ ಥ್ರೆಡ್ ತೆಗಿಬೋದು ಮ್ಯಾಮ್. ಥ್ರೆಡ್ ತೆಗೆದ್ಬಿಟ್ಟು ಬೇಕಾದ್ರೆ ಬ್ಯಾಕ್ ಚೈನ್ ಹಾಕೋಬೋದು. ಬ್ಯಾಕ್ ಚೈನ್ ಸಪ್ರೇಟ್ ಸಿಗುತ್ತೆ. 10,000 ಬೇಡ. ಇದು ಚೆನ್ನಾಗಿದೆ ನೋಡಿ, ಇಷ್ಟು ಚೆನ್ನಾಗಿದೆ. ಲಕ್ಷ್ಮಿ ತೋರಿಸಿ. ಕಡ. ಇದು ಚೆನ್ನಾಗಿದೆ, ಹಳೆಯ ಕಾಲದ. ಓ ಬಟ್ ಇದು ಬ್ಲೂ ಬ್ಯಾಂಗಲ್ ಥರ ಬಂದು ಬ್ಯಾಂಗಲ್ ಇದು ಚೇಂಜಬಲ್, ಚೇಂಜ್ ಮಾಡ್ಕೋಬೋದು. ಅದೇ ಈ ಥರ ಹಾಂ ಇದು ಚೆನ್ನಾಗಿದೆ. ಇದಕ್ಕೆ ಮ್ಯಾಚ್ ಆಗುತ್ತೆ ಇದಕ್ಕೆ. ಹೌದು. ಯಾವ್ದು ತೊಗೊತೀರಾ? ಬ್ಯಾಂಗಲ್ ಬ್ಯಾಂಗಲ್ ಚಿಕ್ಕದು ಅನ್ಸುತ್ತೆ ತುಂಬ ನನಗೆ. ನೋಡು. ಓ ಇದು 9,560 ಸಿಲ್ವರ್ ಅಲ್ಲ ಅದು. ಇದೆಲ್ಲ ಸಿಲ್ವರ್. ಇದೆಲ್ಲ ಸಿಲ್ವರ್ ಮ್ಯಾಮ್. ನಮ್ದು ಅತ್ತೆ ಸೊಸೆ ಇಬ್ರಿಗೂ ಟಾಸ್ಕು 5,000 ಅಲ್ಲಿ ಶಾಪಿಂಗ್ ಮಾಡಿ ಅಂತ. ಎಷ್ಟು? ಅಂದ್ರೆ ಅದು ಬಜೆಟ್ ಅಲ್ಲಿ ಕೂರ್ಸಕ್ ಬಜೆಟ್ ಅಲ್ಲಿ ಕೂರ್ಸಕ್ ನೋಡ್ತಾ ಇದಾರೆ. ಅದು ಜಾಣ ಸೊಸೆ, ಜಾಣ ಸೊಸೆ ಸೈಜ್ ನಾವು ಕ್ಯಾನ್ ಎಕ್ಸ್ಪ್ಯಾಂಡ್ ಅಲ್ವಾ? ಅದು ಅದು ಅದೆಷ್ಟು? ಅದು ಯಾವ್ದು? ಅದು ಇದನ್ನು 5,000 ಆಯ್ತು. ಇದೊಂದು ತಗೊಂಡ್ರೆ ಮುಗ್ದೋಯ್ತು, ಶಾಪಿಂಗ್ ಮುಗ್ದೋಯ್ತು. ಆಯ್ತು. ಅದೊಂದು ಇವಳು ಕೊಡಿಸ್ಲಿ, ಇನ್ನೆಲ್ಲ ನಾವು ತಗೊಳ್ಳೋಣ. ಆಯ್ತು. 20% ಆಫರ್ ಇದೆ ಮ್ಯಾಮ್ ಎಲ್ಲದ್ರ ಮೇಲೂ. 5,000 ಜಾಸ್ತಿ. ಜಾಸ್ತಿ ಆಯ್ತು, ಬೇಡ ಬೇಡ, ಜಾಸ್ತಿ ಆಯ್ತು. ಸರ್ವಿಸಸ್ ಇರುತ್ತೆ ಮ್ಯಾಮ್, ಲೈಫ್ ಟೈಮ್ ಸರ್ವಿಸ್ ಇರುತ್ತೆ. ಅದಕ್ಕೆಲ್ಲ ಏನ್ ಮಾಡ್ತೀರಾ ಸರ್ವಿಸ್ ಅಂದ್ರೆ? ಏನ್ ಮಾಡ್ತೀರಾ? ಅಂದ್ರೆ ಸ್ಟೋನ್ ಫಾಲ್ ಅವಾಗ ನಾವೇನು ಅದಕ್ಕೇನು ದುಡ್ಡು ತಗೊಳ್ಳಲ್ವಾ ನೀವು? ಫ್ರೀ ಅದ, ಫ್ರೀ ಸರ್ವಿಸ್ ಅದು. ಫಾಲ್ಗೆ ಫ್ರೀ ಸರ್ವಿಸ್ ಇರುತ್ತೆ ಮ್ಯಾಮ್. ಪಾಲಿಶರ್ಸ್ಗೆ ಬಂದು 15 rupees per ಗ್ರಾಮ್ಗೆ ಚಾರ್ಜಸ್ ಆಗುತ್ತೆ. ಇದು ಹೆಂಗಂದ್ರೆ ಇನ್ಸ್ಟಾಲ್ಮೆಂಟ್ ಮೇಲೆ ನಮ್ಮ ಅಂಗಡಿಗೆ ದಿನ ಬರ್ಬೇಕು ನೀವು ಅನ್ನೋ ಥರ. ಇವಾಗ ತಗೊಂಡಿರೋದು ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಇದು ಟೋರಿಂಗ್ ಇಟ್ಟಿಲ್ಲ ಮ್ಯಾಮ್ ಸೈಡಲ್ಲಿ. ಏನಮ್ಮ? ಕೊಡಿ ಕೊಡಿ, ಹಾ ತಗೊಂಡು ಇದೆ ಅಲ್ವಾ ನಾವು ಚಾಯ್ಸ್ ಮಾಡಿದ್ದು? ಹಾ ತೋರಿಂಗ್ ಅದೇ ಸ್ಟೋನ್ಸ್, ವೈಟ್ ಸ್ಟೋನ್ಸ್ ಮಧ್ಯಕ್ಕೆ ರೂಬಿ. ಸಾಗುತ್ತೆ ಬಾರೇಮ್ಮ. ಡಾನ್ಸ್ ಚೆನ್ನಾಗಿ. ಆಗೋಯ್ತು ಬಾರಿ. ನಾನು ಡಾನ್ಸಿಗೆ ಚೆನ್ನಾಗಿದೆ. $950 ತಗೋತೀರಾ ಮಮ್ಮ ಇದು? ಯಾವುದು? ನನಗೇನಕ್ಕೆ? ಸುಮ್ಮನೆ ಇಟ್ಕೊಂಡು ಬೇಡಪ್ಪ. ನಕ್ಕೋ 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 ಹಾಕೊಳ್ಳಿ ಅಮ್ಮ ಪ್ಲೀಸ್. ಬೇಡಮ್ಮ. ನಿಮಗೆ ನೀನು ಹಾಕೊಳ್ಳೋಣ? ಯೂಸ್ ಆಗುತ್ತಲ್ಲ ಹೇಳಿ. ನಾನು ಹತ್ರ ಇದೆ. ಮಾಡ್ತೀನಿ, ಒಂದು ಸೆಕೆಂಡ್. ವಾವ್, ಇಲ್ಲಿ ತಗೊಳ್ಳಿ ಇದು. ಹತ್ರ ಇರೋದೇ ದೊಡ್ಡದಾಗಿದೆ ಅಲ್ವಾ? ಹೌದಾ? ಕ್ಯೂಟ್ ಆಗಿದೆ. ಹೌದು ಕ್ಯೂಟ್ ಅದ. ನಮಗೆ ಹೆಣ್ಮಕ್ಳಿಗೆ ಎಲ್ಲದೂ ಕ್ಯೂಟ್ ಆಗೇ ಕಾಣಿಸುತ್ತೆ ಜಾಸ್ತಿ ಅಲ್ವಾ? ಅಲ್ವಾ? ರೇಟ್ ನೋಡಿದ್ಮೇಲೂ ಕ್ಯೂಟ್. ಸೂಪರ್. ಡಾನ್ಸರ್. ಚೆನ್ನಾಗಿದೆ ಇದು. ಚೆನ್ನಾಗಿ ಚೆನ್ನಾಗಿದೆ. ಡಾಬ್ ನೋಡಿ ಮಮ್ಮಿ, ಹೋಗ್ಲಿ ಡಾಬ್. ಓಹೋ ಡಾಬ್ ಇದೆಯಾ? ಏನು? ಓ ಇಲ್ಲಿದೆ, ಸುಮ್ಮನೆ ನೋಡಿ. ಓ ವಾವ್ ಮಮ್ಮಿ ನೋಡಿ. ಚಿನ್ನದ ಕೊಡಿಸ್ತೀನಿ ಅಂದ್ಬಿಟ್ಟು ಇದನ್ನ ನೋಡು ಅಂತಲ್ಲ ನನ್ನ ಸೊಸೆ. ಚಿನ್ನದ್ದು ಕೊಡಿಸ್ತಾರೆ. ಇದು ತುಂಬ ಚೆನ್ನಾಗಿದೆ, ಸಿಂಪಲ್. ಇದು ಸಿಲ್ವರ್ ಫಸ್ಟ್, ಆಮೇಲೆ ನೆಕ್ಸ್ಟ್ ಗೋಲ್ಡ್. ಡಿಸೈನ್ ಇಷ್ಟ ಆಗಲಿಲ್ಲ ನನಗೆ. ಯಾವ್ದು ಇದಾ? ಇದು ಇಷ್ಟ ಆಗ್ಲಿಲ್ವಾ? ಅದು ಒಳ್ಳೆ ಅದು ಇನ್ವಿಟೇಷನ್ ಥರ ಇದೆ. ಅಲ್ಲವೇ? ಅಲ್ಲ, ಟ್ರೆಡಿಷನಲ್ ಇನ್ವಿಟೇಷನ್ ಥರ. ಎಲ್ಲ ಎತ್ಕೊಡಿ. ಇದು ದೊಡ್ಡದು
ನಾನು ಹೊಟ್ಟೆಗೆ ಇಡ್ಸುತ್ತಾ ಕೊಡಿ ನಾನು ಹಾಕ್ತೀನಿ. ಓ ಇದು 3 ಥರ ಇದು ಫೋಲ್ಡ್ ಆಗುತ್ತೆ. ನಗ್ತಾರೆ ಎಲ್ಲ. ಚೆನ್ನಾಗಿದೆ ಮಮ್ಮಿ. ಆಯ್ತು ಅಷ್ಟು ಸಣ್ಣ ಆಗ್ಬಿಟ್ಟು ಬರ್ತೀನಿ ಓ ಗಾಪ್ ತೊಗೊಳಕ್ಕೆ. ಮತ್ತು ಇಷ್ಟಗ್ಲ ಯಪ್ಪ ಎಷ್ಟಿದು? ಅವ್ರು 5300 ಇದೆ ಮ್ಯಾಮ್ ಇದು. ಇದು ನೋಡಿ ಮಮ್ಮಿ. ಚೆನ್ನಾಗಿದೆ. ಏನು ಬೇಡ ಕೃಷ್ಣ, ಇವಾಗ ಆಸೆ ಹೊಟ್ಟೈತೆ ಕೃಷ್ಣ. ಯಾಕೆ? ಅಂತೇನೋ ಆಸೆ ಇತ್ತು, ಇಲ್ಲ ಅಂತ ಅಯ್ಯೋ ತುಂಬಾ ಇಷ್ಟಪಡ್ತಾ ಇದ್ರು ಅವರು ಇವಾಗ ಬೇಕು ಅಂತ. ಈಗ ಆಸೆ ಯಾಕೆ ಹೋಯ್ತು? ವಯಸ್ಸಾಗ್ತಾ ಇದೆ. ಓ ಯಾರು ಹೇಳಿದ್ದು? ಈಗಿನ ಹೇಳಿದ್ರು ನನಗೇನು ವಯಸ್ಸಾಗಿದೆಯಾ ಅಂತ ಇಷ್ಟೊಂದು ಟ್ರೀಟ್ ಮಾಡ್ತಿದ್ಯಾ ನೀನು ಅಂತ. ಏನಿದೆ ತಗೊಳ್ಳೋ ಅಂತ ನೋಡ್ತಿದ್ದೀನಿ. ಅಯ್ಯೋ ನಾನು ಫೋನ್ ಹೇಳ್ಬಿಟ್ಟೆ, ಸಾರಿ. ಇದು ಕೈ ಕಟ್ಕೊಳ್ಳೋದ? ಮಮ್ಮಿ ಫಿಂಗರ್ ರಿಂಗ್ಸ್ ನೋಡಲ್ವಾ? ಒಂದು ತೊಗೊಂಡಿದ್ದೀನಿ ಸಾಕು. ಅಯ್ಯೋ ಹಾಕೊಂಡೇ ಬಿಟ್ಟಿದ್ದೀನಿ ನಾನು, ನೋಡು. ಇಲ್ಲಡೆ ಅಷ್ಟೇ. ನಾವು ವೆರಿ ನೈಸ್ ಅಲ್ಲ? ನನ್ನನ್ನು ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಯಾರು ಕೂರಿಸಿದಾರಲ್ಲ ಕೂರಿಸ್ತಾರೆ ಎಲ್ಲ ಹಾಕೊಂಡು ನಾನು ಅಲ್ಲಿ ಕೂತ್ಕೋಬೇಕು ಅಲ್ವಾ? ಅಯ್ಯೋ ದೇವ. ಇಲ್ಲೆಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ, ಸಿಂಪಲ್ ಆಗಿ ನೋಡಿ. ಚೆನ್ನಾಗಿದೆ. ಇದೇನು ಪ್ರೈಸಾ? ಇಲ್ಲಿ ಕಾಣಿಸ್ತಾ ಇದೆ 3000. ಗೋಲ್ಡ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಗೋಲ್ಡ್ ತಲೆ ಮೇಲೆ ಹೊಡೆದಂಗಿದೆ ಎಲ್ಲಾನು ಅಲ್ವಾ? ಈಸಿಯಾಗಿ ಯಾಮಾರಿಸ್ಬೋದೆ ಗೋಲ್ಡ್ ಗೋಲ್ಡ್ ಅಂತ. ಬಟ್ ಇದು ಏನು ಕಮ್ಮಿ ರೇಟ್ ಇಲ್ಲ. ಬಟ್ ಇದ್ರ ರೇಟಿಗೆ ಅದನ್ನು ತಗೊಳ್ಳೋಕೆ ಸಾಧ್ಯ ಇಲ್ಲ. ಸಿಂಪಲ್ ಆ್ಯಂಡ್ ನೈಸ್. ಬಟ್ ಚೆನ್ನಾಗಿದೆ ಕಲೆಕ್ಷನ್ಸ್. ನನಗೆ ಆ ಥರ ಹೆವಿ ಇಷ್ಟ ಆಗಲ್ಲ. ಸಿಂಪಲ್ ವೆರಿ ಸಿಂಪಲ್ ಆ್ಯಂಡ್ ನೀಟ್ ಎಲಿಗೆಂಟ್. ಈಗ ನೀವು ಡಾನ್ಸರ್ ಆಗಿರೋದ್ರಿಂದ ಇದೆಲ್ಲ ಅವಶ್ಯಕತೆಗೆ ಅಂತ ತಗೊಂತೀರಾ ಅಥವಾ ಇದೆ ನಿಜವಾಗ್ಲೂ ಈ ಸೆಟ್ ಎಷ್ಟಾಗುತ್ತೆ? ತಗೊಂತೀರಾ? ಇಷ್ಟಪಟ್ಟು ತಗೊತೀನಿ. ಇಷ್ಟಪಟ್ಟು ತಗೊಂಡ್ರು ಎಲ್ಲ ಗ್ರೀಷ್ಮ ಅಯ್ಯೋ ಯಾವತ್ತೋ ಗ್ರೀಷ್ಮ ನೋಡಿ, ಹಾಂ ಇದು ಚೆನ್ನಾಗಿದೆ ನೋಡಿ. ಹಾಂ ಚೆನ್ನಾಗಿದೆ. ಇದು ತಗೊಳ್ಳೆ, ನಾನು ಕೊಡಿಸ್ತೀನಿ. ಯಾವ್ದು ಇದಾ? ಅಯ್ಯೋ ಬೇಡ ಮಮ್ಮಿ. ಎಷ್ಟಿಲ್ಲ 20% ಆಫು. ಎಷ್ಟಾಗಿದೆ ಕೇಳು. ಎಷ್ಟಿದೆ ಇದು? 3000 ನಿಮಿಷ ಇರಿ, ಹಾಕಿ ನೋಡುವ. ಸಕ್ಕತ್ತಾಗಿರುತ್ತೆ ನನ್ನ ಸೊಸೆಗೆ. ಅವಳು ನೋಡು ಎಂಥದ್ದು ಹಾಕೊಂಡಿದ್ದಾಳೆ ಪಾಪ, ಸನ್ಯಾಸಿ ಆಗಿಬಿಟ್ಟಿದೆ ಅವಳದೆ. ಅವಳು ಹೊಡೆದೇ ಇಲ್ಲ ನನಗೆ ಪಾಂಚಾಲಿ. ಅವಳು ಹಾಕೊಂಡಿದ್ದಾಳೆ ಅಲ್ಲ ಪಾಪ. ಇವಾಗ ಯಾರು ಕೇಳಲ್ಲ ಬಂಗಾರದ ಹಾಕೊಂಡಿದ್ಯಾ, ಯಾರು ಕೇಳಲ್ಲ. ಯಾರು ಕೇಳಲ್ಲ. ಏ ನೈಸ್ ಯಾ ಅನಿಸ್ತಿದೆ. ಚೆನ್ನಾಗಿ ಅಲ್ವಾ? ನಾನು 3000 ಕೊಡಿಸ್ತೀನಿ ತಗೊಳ್ಳೆ. ಏನು ಏ ನೀನು ಏನಾದ್ರು ತಗೊಳ್ಳೆ. ನಾನು ಆಮೇಲೆ ಹಾಕೊಂಡು ಹೋಗಿ ಇದೆಲ್ಲ ಕೊಟ್ಬಿಡ್ತೀನಿ ರೀ. ಇದೆಲ್ಲ ಕೊಟ್ಬಿಡಿ, ನಾನೇನು ಹೇಳ್ತೀನಿ. ಇದು ತುಂಬ ಚೆನ್ನಾಗಿದೆ. ಇದೇನು ಪ್ರೈಸ್ ಇದೆ? ಆಚೆ ಬರೋದೇ ತಪ್ಪು. ಹೌದಾ? ಕರ್ಕೊಂಡು ಬಂದೆ ಅಲ್ವಾ? 2550 ಇದೆ ಮ್ಯಾಮ್. ಆಯ್ತು ತಗೊಳ್ಳೋಣವಾ? ಚೆನ್ನಾಗಿ ಚೆನ್ನಾಗಿದೆ, ತೆಗೆದುಬೇಡ. ಮರ್ತೋಗ್ಬಿಡುತ್ತೆ ಅಂತ ಫಸ್ಟೇ ತೆಗೆದ್ಬಿಡು ಅಂತಿದ್ದಾರೆ. ಆಮೇಲೆ ನೋಡಿ ಎಷ್ಟು ಒಂದು ಅವ್ರ ಹತ್ರ ಪರ್ಮಿಷನ್ ಕೇಳಿ ಹಿಂಗೆಲ್ಲ ಮಾಡ್ಬಿಟ್ರೆ ಅದಕ್ಕೆ ಕಣ ಹೇಳಿದ್ದು ಸೇರಿಸ್ಬೇಡ ಬೇಡ ಅಂತ. ಸಿನಿಮಾದವ್ರನ್ನ ಸೇರಿಸ್ಬೇಡ. ಈ ಚೇಂಜ್ ನೋಡ್ತೀರಾ ಮ್ಯಾಮ್? ಅಲ್ಲಿ ನೋಡೋದು ಎಷ್ಟದು? 1050 ಇದೆ. ತುಂಬ ಜಾಸ್ತಿ. ಹಾಕೋಲ್ಲ? ಬನ್ನಿ ಟ್ರೈ ಮಾಡಿ. ಏ ಇಲ್ಲಮ್ಮ, ಚೆನ್ನಾಗಿಲ್ಲ. ಚೆನ್ನಾಗಿ
ಏನೂ ಇಲ್ಲ ನಥಿಂಗ್ ಇದೆ ಚೆನ್ನಾಗಿದೆ ಕಣೆ ಇಲ್ಲದೆ ಒಂಥರ ಇದು ವರ್ತಿಲ್ಲಮ್ಮ. ಆರ್ಟಿಫಿಷಿಯಲ್ ಅಂತ ಅನ್ಸ್ತದೆ. ಹೌದಾ ಅದು ಇದ್ರ ಗೊತ್ತಾಗ್ಬಿಡತ್ತೆ. ಹೌದಾ ಇಲ್ಲ ನಿಜ, ಓಕೆ ತೆಗೆದ್ಬಿಡಮ್ಮ ಬೇಡ ಅಂತ ಅದು ರೋಡ್ ಗೋಲ್ಡ್ ಅಂತ ಹೌದಾ ಗೊತ್ತಾಗ್ಬಿಡತ್ತೆ. ವರ್ತಿಲ್ಲ ಅಷ್ಟು. ಎರಡು ಸೇರಿ ತಾನೆ ನೀವು ಹೇಳಿದ್ದು ಹೌದು ವಿತ್ ಇಯರಿಂಗ್ಸ್. ಯಾರು ತಗೊಳ್ಳೋಣ ಕೊಡಲ್ವಾ? ಹೌದಾ? ಇಲ್ಲೇ ಇದೆಲ್ಲ ಅನ್ನ ಕುಟೀರ ಅದಲ್ಲಿ ಅದೇ ಒಂದು ಕಡೆ ಅದೇ ಕಡೆ ಅನ್ನ ಕುಟೀರ ಪಾಪ ಅವ್ರು ಬಾಯ್ ಬಿಟ್ಟು ಕೇಳ್ತಾ ಇದ್ದಾರೆ, ಒಂದು ಕೊಡಿ. ಇದು ಅದು 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 ನೋಡಿ ಅದು ಅಲ್ಲ ಇದು ಇದು ತಗೊಂಡ್ರೆ ಒಂದು ಸೆಟ್ ಚೆನ್ನಾಗಿರುತ್ತಲ್ಲ ಹಾಂ 2150 20% ಡಿಸ್ಕೌಂಟ್. 20% ಡಿಸ್ಕೌಂಟ್ ಹೋಗಿ ಇಲ್ಲ ಇದು ಪ್ರೈಸ್ ಬಂತು ಡಿಸ್ಕೌಂಟ್ 2150. ಟ್ರೈ ಮಾಡ್ತೀರಾ ಮ್ಯಾಮ್? ಮಾಡಿ, ಹಾಕ್ರಿ. ಟ್ರೈ ಮಾಡಕ್ಕೆ ಬಂದಿರೋದೇನೋ ಸ್ಕಿನ್. ಅಮ್ಮ ಇಲ್ಲ ಇಲ್ಲ ಹೋಗ ಚೆನ್ನಾಗಿದೆ ಹಾಕೋಬೋದು ಎಲ್ಲರೂ ಅದೇನೇ ಇದು ನೋಡು ಚೆನ್ನಾಗಿದೆ ಅಲ್ವಾ ನೋಡು ಇದು ಸೆಟ್ ಸೆಟ್ ಅದ. ಓಕೆ, ಇದು ಬರೀ ಇದಷ್ಟೇ ಕಲರ್ ಇರೋದಿಲ್ಲ. ಇದು ಉಂಗುರ ಅದು ಸೆಟ್ ಆಗಿಬಿಡುತ್ತೆ ಅಲ್ಲ, ಅದು 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 ಇಟ್ಟಿರಿ ಬರ್ತೀನಿ ಕಾಸು ತೊಗೊಂಡು ಬರ್ತೀನಿ ಟ್ರೈ ಮಾಡ್ತೀರಾ? ಅಮ್ಮ ಮ್ಯಾಮ್ ನೀವು ಒಂದು ಹಾಕೊಂಡು ನೋಡಿ ಆ ಥರ. ಸೈಜ್ ಅಡ್ಜಸ್ಟ್ ಮಾಡ್ಕೋಬೋದು ಮ್ಯಾಮ್. ಇದಕ್ಕೆ ಸೆಟ್ ಥರ ಯಾವುದಾದ್ರು ಒಂದು ಕೊಡಿ, ಜಸ್ಟ್ ಹಿಂಗೆ ಹಾಕಿ ನೋಡೋಕ್ಕೆ. ಚೆನ್ನಾಗಿದೆ ಇದಕ್ಕೆ ಫಿಂಗರಿಂಗ್ ಕೊಡಿ. ಇದಕ್ಕಿಲ್ಲ ಅನ್ಸುತ್ತಲ್ಲ. ಇದು ತೆಗೀರಿ ಒಂಚೂರು ಬಿಸಿ ಒಂಚೂರು ನೀವು ಎಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಲ್ಲ ಇದೆಲ್ಲ, ಆಯಿತಾ ಎಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ತೆಗಿಬೇಡಿ ನಾ ಸೈಜ್ ಚೆನ್ನಾಗಿದೆ ಅವ್ಳಿಗೂ ಇಲ್ಲಿ ಇಲ್ಲಿ ಇಡಿ. ಯಾರ ಕೈ ಚೆನ್ನಾಗಿದೆ ಅಂತ ಅವ್ರ ಕೈ ಚೆನ್ನಾಗಿರುತ್ತೆ. ಅಯ್ಯೋ ತು ಮೋಸ ಇದು. ಯಾಕೆ? ನನ್ನ ಸೊಸೆ ಕೈ ತೋರಿಸ್ಬಿಟ್ಟು ನನ್ನ ಕೈ ತೋರಿಸ್ತಿ ಇಲ್ಲಿ. ಆಯ್ತು ಬಿಡಿ, ನನ್ನ ಚೆನ್ನಾಗಿಲ್ಲ, ನಿಮ್ಮ ಸೊಸೆದೇ ಸೂಪರ್ ಆಗಿರೋದು ಕೈ ತಾನೇ. ಹೌದು ಮನಸ್ಸು ಚೆನ್ನಾಗಿದ್ರೆ ಸಾಕು, ಕೈ ನಿಂತ್ಕೊಂಡು ಏನು ಮಾಡೋದು. ಅದು ಚೆನ್ನಾಗಿದೆಪ್ಪ, ಗುಡ್ ಹಾರ್ಟ್. ನಾನು ಅಲ್ಲ ಅಮ್ಮಂಗೆ ಸಮಾಧಾನ ಮಾಡಿದೆ, ನಾನಿದ್ದೀನಿ ಅಯ್ಯೋ ಹಾಕ್ಕೊಂಡಿಲ್ವ ನಾನು ಹಿಂಗೆ ನೋಡ್ತಾ ಇದ್ದೀನಿ. ಹೊಂಟಿದ್ದಾರೆ ಅವರು ಪಾಪ. ಏನಾಯ್ತು? ಅವ್ರು ಹಿಂಗೆ ಸದ್ಯ ಹಾಕೊಂಡಿಲ್ಲ, ನಾನು ಹಂಗೆ ಆಗಲೇ ಹಂಗೆ ಹಾಕ್ಕೊಂಡಿದ್ದಲ್ಲ, ಗಾಬರಿ ಆಗೋಯ್ತು ಅವ್ರಿಗೆ. ಅಯ್ಯೋ ಬರುತ್ತೆ ಬಿಡಪ್ಪ, ನಾನೇ ತೆಕ್ಕೊಡ್ತೀನಿ ಆಮೇಲೆ ಯಾಕೆ ಬರ್ತೀನಿ ಅಲ್ಲ ಅದನ್ನ ಹಿಂಗೆ ಆಗ್ಲ ಮಾಡ್ಬೋದು. ಮಾಡ್ಬೋದು ಅವರು ಭಯ ಅದು ಯಾಕೋ ಬರಲ್ಲ ಅನ್ನೋ ಹಂಗೆ ಹೋಗೋಣ ಬನ್ನಿ. ಕಡ ತೆಗಿಲ್ಲ. ಓ ಇದು ಬೇರೆ ಅಮ್ಮ ಚೆನ್ನಾಗಿ ಕಾಮಿಡಿ ಮಾಡ್ತಿದ್ದಾರೆ ಇವತ್ತು. ಇಲ್ಲ ನಂಗೆ ಗೊತ್ತೇ ಇಲ್ಲ, ಅದು ಗೊತ್ತಾಗಲೇ ಇಲ್ಲ. ಗ್ರೀಷ್ಮಾ ಏನು ಹೇಳು ಬೇಡ, ಬೇಡವಾ? ಇಷ್ಟು ಚೆನ್ನಾಗೈತೆ. ಏನಾದರೂ ರೆಡ್ ಸೆಟ್ ಇದೆ ನಂಗೆ ಗೊತ್ತು, ಆದರೂ ಅದು ಚೆನ್ನಾಗಿದೆ ಕಣೆ. ಗ್ರೀನ್ ಸೆಟ್ ನೀನೊಂದು ದಿನ ಹಾಕೋ ನಾನೊಂದು ದಿನ ಹಾಕೋ. ನೀವೇ ಹೊರಗಡೆ ನಾವು ಏನೇನು ತೊಗೊಂಡಿದ್ದೀವಿ ಕೊಡಿ ನೋಡೋಣ, ಬಿಲ್ ಎಷ್ಟಾಗುತ್ತೆ ನೋಡ್ಬಿಟ್ಟು ಆಮೇಲೆ ಮಾತಾಡೋಣ. ಇದು ಚೆನ್ನಾಗಿದೆ. ಸುಮ್ಮನಿರಮ್ಮ. ಇವಳಿಗೇನಾದರೂ ಕೊಡ್ಸ್ರಿ ಅಮ್ಮ ಪ್ಲೀಸ್. ನನಗೆ ಬೇಡಪ್ಪ. ಏನು ಸ್ವಾಮಿ ನೋಡಿ ನಾನು ಹೆಂಗೆ ಬಂದಿದ್ದೀನಿ, ಹಿಂಗೆ ನಾನು ಯಾವಾಗಲೂ ಇರೋದು. ಏನಿದ್ದು ಹಾಕೊಳ್ಳಲ್ವಾ? ಇದು ಇದೇನಾದ್ರು ತೊಗೊಂಡು ಏನೋ ಮದುವೆ ಆ ಥರ ಏನೋ ಫಂಕ್ಷನ್ ಬಂದರೆ ಹಾಕೊಳ್ಳೋದು ಬಿಟ್ಟರೆ ಎಷ್ಟು ಶೋನಲ್ಲೂ ನೋಡಿ ತುಂಬಾ ಇದೊಂದಪ್ಪ ಆಮೇಲೆ ರೆಡಿ. ಎಂಥ ಸೀರೆ ಉಟ್ಕೊಂಡ್ರು ಹಿಂಗೆ ಬ್ಯಾಂಗಲ್ ಒಂದು ಹಾಕೊಳ್ತೀನಿ. ಮನಸ್ಸು ಏನಾದರೂ ಗಾಜಿನ ಬಳೆ ಎಲ್ಲ ನಂಗೆ ಇಷ್ಟ.
ಇದು ಕತ್ತೂ ಹಾಗೆ ಎಲ್ಲರೂ ಏನು ಇಷ್ಟೆಲ್ಲ ರೆಡಿ ಆಗ್ಬಿಟ್ಟು ಏನು ಹಾಕೊಂಡೆ ಇಲ್ಲ ನೀನು, ಅದು ಗಮನನೇ ಬರಲ್ಲ ನಂಗದ. ಇದು ಈ ಥರದ್ದೇ ಮತ್ತು ಹಾಕೋಬೇಕು ಜನ ಇರುತ್ತೆ. ಕೂಡ ಮನೆ ಬೈತಾ ಇದ್ರು ನಮ್ಮ ಸಭಾ, ಏನು ಹಾಕೊಳ್ಳಲ್ಲ ಛೇ ಇದು ಒಂದು ಹಾಕೊಳ್ಳಿ ಇದು. ಚೆನ್ನಾಗಿರುತ್ತೆ ಹಾಕೊಂಡ್ರೆ. ಎಷ್ಟಾಯ್ತು? ಇಟ್ ಲುಕ್ಸ್ ಗುಡ್ ಆನ್. ಇದು ಬೇಕಾ ಮಮ್ಮಿ? ಬೇಡ ಬಿಡಿ. ಇದು 6 ತಗೋತೀಯ ಇಲ್ಲಾಂದ್ರೆ ಯಾವ್ದು ಹಾಕೊಂಡಿದ್ಯಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ. ಇದು ಎಲ್ಲರೂ ಮದುವೆಗೆ ಹೋಗ್ಬೇಕಾದ್ರೆ ಹಾಕೋ. ಇಲ್ಲ ನೀವು ತಗೊಳ್ಳಿ, ನಾ ಕೊಡಿಸ್ತೀನಿ. ನೀವೆಲ್ಲಾದ್ರೂ ನೋಡಿದ್ದೀರಾ? ಅತ್ತೆ ಸೊಸೆ ಕೊಡಿಸ್ತೀನಿ ಅಂತಿದ್ದಾರೆ, ಸೊಸೆ ಅತ್ತೆ ಕೊಡಿಸ್ತೀನಿ ಅಂತಿದ್ದಾರೆ, ಇಬ್ರು ಒಬ್ರಿಗೊಬ್ರು ಬೇಡ ಅಂತಿದ್ದಾರೆ. ಸೋ ಕ್ಯೂಟ್. ನಾನು ತುಂಬ ಆದರ್ಶವಾಗಿ ನೋಡೋದು ಇವ್ರನ್ನ, ತುಂಬ ಇಷ್ಟಪಟ್ಟು ನೋಡೋದು, ತುಂಬ ಇಷ್ಟಪಟ್ಟು ಫಾಲೋ ಮಾಡೋದು. ಓಕೆ, ಇದು ಒಂದು ಸೀರಿಯಸ್ಲಿ ನೋ 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 ಇಟ್ಸ್ ಟೈಮ್, ನಿಮ್ಮಿಬ್ರು ಟೈಮ್ ಇದು, ನಂದಲ್ಲ. ಅದು ಅಲ್ಲಲ್ಲ, ಔಟ್ ಆಫ್ ಓ ನೋ 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 ನನ್ಗೆ ಇಂಟರ್ವ್ಯೂ ಕೊಟ್ಬಿಟ್ರೆ ಅದಕ್ಕಿಂತ ದೊಡ್ಡದ ವಿಷಯ ಯಾವುದೂ ಇಲ್ಲ. ಇನ್ಕ್ಲೂಡ್ ಮಾಡೋದು ಬೇಡ. ಅಲ್ಲ ಶೂಟಿಂಗ್ ಇನ್ಕ್ಲೂಡ್ ಇದು ಓಕೆ. ನಾನು ಹೇಳ್ತಿರೋದು ಈಗ ನೀವೇನು ಕೊಡಿಸ್ತೀರಾ ಅದೆಲ್ಲ ಸುಳ್ಳು. ನನಗೆ ಈಗ ಇನ್ನೊಂದು ಕಂಟಿನ್ಯೂಟಿ ಇಂಟರ್ವ್ಯೂ ಇದೆ, ನಿಮ್ದೊಂದು ಸ್ಪೆಷಲ್ ಇಂಟರ್ವ್ಯೂ ಇದೆ, ಅಷ್ಟು ಕೊಟ್ಟರೆ ಮುಗೀತು. ಇಲ್ಲ ಅಂದ್ರೆ ನಾನೀಗ ಅಳ್ಕೊಂಡಿಲ್ಲ ಕುತ್ಕೊತೀನಿ ಅಷ್ಟೇ. ಅಪ್ಪ ಇದು ನನಗೆ ಈ ಕಲರ್ದು ಕೊಟ್ಟೆಮ್ಮ. ये नेकलेस इसको मैच करने के ಇದು ಎಲ್ಲೋ ಇಷ್ಟು ಬೇಕಾ ನಿಮ್ಗೆ? ಅದೊಂದು ಗೋಲ್ಡ್ ಥರ ಬರುತ್ತಲ್ಲ ಅದ. ಅಲ್ಲ ಅವಾಗಲೇ ಅದು ಬೇಡ ಅಂತಂದ್ರು. ಅಲ್ಲ ನನ್ನ ಮತ್ತು ಆ ಥರ ಅದು ಒಂದು ತಗೊಳ್ಳೋಣ, ಅದು ತಗೊಳ್ಳೋಣ. ಬಟ್ ಆ ಮುತ್ತಿಗೆ ಮ್ಯಾಚ್ ಆಗಬೇಕಲ್ಲ ಅದು. ನನ್ನ ಹತ್ರ ಇದೆ ಆ ಥರ. ಹಾಂ ಓಕೆ ಓಕೆ. ಸರಿ ಆಯ್ತು. ಅಮ್ಮ ಮನೇಲಿ ಶಾಪಿಂಗ್ ಮಾಡೋದು ಯಾರು ಜಾಸ್ತಿ? ಅವಳೇ. ಹೌದಾ? ನೋಡು ನಾನು ಯಾವ್ಯಾವ ತರ ಶಾಪಿಂಗ್ ಮಾಡ್ತೀರಾ? ಅಂದ್ರೆ ಹಿಂಗೆ ಈ ತರ ಏನೋ ಎಕ್ಸ್ಟರ್ನಲ್ಲೋ ಇಂಟರ್ನಲ್ಲೋ? ಎಲ್ಲಾ ತರಾನು ಮಾಡ್ತೀನಿ, ಎಲ್ಲರಿಗೂ ಶಾಪಿಂಗ್ ಮಾಡ್ತೀನಿ. ಎಂತ ಸೊಸೆ, ಮೈ ಗಾಡ್. ಮನೆಗೆ ಏನ್ ಬೇಕು ಎಲ್ಲದಕ್ಕೂ. ನಾನು ಆಕ್ಚುಲಿ ಕೇಳ್ದೆ ಅಮ್ಮಂಗೆ, ಅಮ್ಮ ಶಾಪಿಂಗ್ ಹಿಂಗೆ. ಅಯ್ಯೋ ನನ್ನ ಸೊಸೆನೇ ಎಲ್ಲಾ ತರದ್ದು ಕಣೆ, ನನ್ ಕರ್ಕೊಂಡೋಗಿ ಏನ್ ಮಾಡ್ತೀಯಾ? ಸೊ ನೀವು ಏನು ನನ್ ಕರೆದ್ರೆ ವೇಸ್ಟ್ ಅನ್ನ ಜೊತೆ ಕರ್ಕೊಂಡು ಹೋಗ್ಬಿಡೋಣ. ಆದರೆ ಪೂಜಾಕ್ಕ ಮಿಸ್ ಆಗ್ಬಿಟ್ರು, ಬಿಕಾಸ್ ಅವರು ಊರಲ್ಲಿಲ್ಲ. ಸೊ ಹಂಗಾಗಿ ಇವ್ರಿಬ್ರನ್ನ ಕರ್ಕೊಂಬಂದಿದ್ದೀನಿ. ಮತ್ತೆ ನೀವು ಅನ್ಯತಾ ಭಾವಿಸ್ಬೇಡಿ, ಅವ್ರನ್ನ ಕರ್ಕೊಂಬಂದಿಲ್ಲ ಅಂತ. ಅವ್ರನ್ನ ಒಂದ್ಸತಿ ಸಪ್ರೇಟಾಗಿ ಕರ್ಕೊಂಬರ್ತೀನಿ ಅವ್ರ ಡೇಟ್ ಸಿಕ್ಕ ತಕ್ಷಣ, ಓಕೆನಾ? ಎಸ್. ಸೊ ನೀವು ಈಗ ಶಾಪಿಂಗ್ ನಿಮ್ದು ಡೇ ರೊಟೀನ್ನ ಹೆಂಗೆ ಮೇಂಟೈನ್ ಮಾಡ್ತೀರಾ? ಈ ಥರ ಎಲ್ಲ ಒಳಗಡೆನೂ ನೋಡ್ಕೊತೀರಾ, ಹೊರಗಡೆನೂ ನೋಡ್ಕೊತೀರಾ, ಶಾಪಿಂಗು ಮಾಡಿದ್ರೆ ಮಾತ್ರ ಶಾಪಿಂಗ್ ಹೋಗೋದು. ಇಲ್ಲಾಂದ್ರೆ ಎಲ್ಲ ಆನ್ಲೈನ್? ಇಲ್ಲ ಅಂದ್ರೆ ಇಲ್ಲ. ಆನ್ಲೈನ್ ಅಂತಂದ್ರೆ ಈಗ ತುಂಬಾ ಮಿನಿಮಮ್ ಥಿಂಗ್ಸ್. ಎಮರ್ಜೆನ್ಸಿಗೆ ಏನೋ ಒಂದು ಹಣ್ಣು ಬೇಕು, ತರಕಾರಿ ಬೇಕು, ಇನ್ನೊಂದೇನೋ ಬೇಕು ಅಂತದ್ದು. ಬಟ್ ಈ ತರ ಆಚೆ ಬರ್ಬೇಕು ಅಂತಂದ್ರೆ ಐ ಶುಡ್ ಬಿ ಫ್ರೀ ಫಸ್ಟ್, ದೆನ್ ಐ ವಿಲ್ ಥಿಂಕ್ ಅಬೌಟ್ ಶಾಪಿಂಗ್. ಬಟ್ ಒನ್ಸ್ ಐ ಗೋ ಐ ಮೇಕ್ ಶೋರ್ ಐ ಕವರ್ ಎವ್ರಿಥಿಂಗ್. ಸೂಪರ್. ಅಂದ್ರೆ ಅನಿವಾರ್ಯನೂ ಇರುತ್ತೆ ಅಲ್ವಾ ಶಾಪಿಂಗ್? ನಮ್ಗೆ ಈ ತರ ತಗೊಳ್ಳೋದು ಅನಿವಾರ್ಯ ಇಲ್ಲದೆ ಇರ್ಬೋದು, ಈ ತರದ ಅನಿವಾರ್ಯತೆ ಇರೋದಿಲ್ಲ. ಬಟ್ ಕೆಲವೊಂದು ಹೋಗ್ಲೇಬೇಕಾಗಿರುತ್ತೆ, ಅದು ಟೈಮ್ ಮಾಡ್ಕೊಂಡು ಹೋಗ್ತೀರಾ. ಮಾಡ್ಕೊಂಡು ಹೋದಾಗ ಎಷ್ಟು 5 ಅದಕ್ಕೆ ಹೇಳಿದ್ದು ಅದು ಒಂದು ತಗೊಂಡು ಹೋಗ್ಬಿಡೋಣ ಬನ್ನಿ ಅಂತ. ಅದೇ ನೋಡ್ತಾ ಇದ್ದೀನಿ. 1980 ಇದು ಕಾಸ್ಟ್ಲಿದೆ. ಇದು 560. ಇದೆಲ್ಲ ಓಕೆ, ಇದು ಓಕೆ, ಇದು ಓಕೆ, ಇದು ಓಕೆ. ಅದೇನು ಬೇಡ ಅನ್ಸುತ್ತೆ. ಇದು ಏನು ಬೇಡ ಮಾಮ, ಬೇಡವಾ? ನಂಗೆ ಇಷ್ಟ ಆಯಿತು ಕಣೆ. ನೀವು ತಗೊಳ್ಳಿ, ನೀವು ಹಾಕೊಳ್ಳಿ, ಕೊಡಿಸ್ತೀನಿ ನಿಮಗೆ. ರೇಟ್ ಇಲ್ಲ ಮ್ಯಾಮ್, ಎಲ್ಲ ರೇಟ್ ಸೆಲೆಕ್ಟ್ ಮಾಡೋದು ಅದೇನು ಬೇಡ. ಸ್ವಲ್ಪ ಸಪ್ರೇಟಾಗಿ ಚೆನ್ನಾಗಿದೆ ನೋಡಿ. ಇದು ವರ್ತ್ ಥರ ಹೌದು ಅಲ್ವಾ? ಮೋರ್ ದೆನ್ ಥರ ಸಿಕ್ಕಿಲ್ವಾ? ಲೈಕ್ ಒಂದು ಸಾಲಿಡ್ ಗೋಲ್ಡ್ ಥರನೇ ಇದೆ ಅಲ್ವಾ? ತಲೆ ಮೇಲೆ ಹೊಡೆದಂಗಿದೆ. ಅಲ್ಲ ಈ ಕಲರ ಅವಾಗಲೇ ಕೊಟ್ರಿ ನೀವು ನನಗೆ. ಅದಲ್ಲ ಅಲ್ಲಿ ಇತ್ತು ನೋಡು ವಿಶ್ವ. ಇಲ್ಲ, ಇನ್ನೊಂದು ಇದರಲ್ಲಿ ಇತ್ತು ಇನ್ನೊಂದು ಬಾಸ್ಕೆಟ್. ಹಾಂ, ಇದು ಇದಲ್ಲ, ಇದೂ ಅಲ್ಲ ನೋಡು. ಅದೆಲ್ಲ ಅಯ್ಯೋ ಅಷ್ಟು ಬೇಗ ಏನಾಯ್ತು? ಇದಾ? ಅಲ್ಲಲ್ಲ, ಇದೆ ಮಮ್ಮಿ, ನೀವು ಅವಾಗಲೇ ಹಾಕೊಂಡು ನೋಡಿದ್ದು ಅದೇನೆ, ಇಲ್ಲಿ ನಿಂತ್ಕೊಂಡು ನೋಡಿದ್ದು. 3.5. ಇದು 3.5 ಅಂದರೆ ನಡಿ. ಇದು ಇವರೇ ನೋಡಿ, 1 2 3 4 5 6. ಇದ್ರ ಬದಲು ಅದು ತೋರಿಸಿ, ಅದೊಂದು ಸ್ವಲ್ಪ ಕೆಂಪುದು. ನಾವು ಗ್ರೀನ್ ತೊಗೊಳ್ಳಿಲ್ವಾ?
ಅದು ಎಷ್ಟು ಆಗುತ್ತೆ ನೋಡಿ ಅದು. ಇವಳೆ ನೀನೇನು ತಗೊಳ್ಳೆ ಒಂದು ಓಲೆ ಆದರೂ ತಗೋ. ಕೊಟ್ಬಿಡಿ, ಅದಕ್ಕಿಂತ ದೊಡ್ಡ ಚಿನ್ನ ಇನ್ನೊಂದಿಲ್ಲ. ಮಾಮಿ ಅದು 4,000 ಅದು. 4,870 ಅಂತ. 870 ಅದ್ರಲ್ಲಿ ಹೋದ್ರೆ ಅಪ್ಪ ಅಲ್ಲ, ನಾನೊಂದು ತೊಗೋತೀನಿ, ನನ್ನ ಸೊಸೆಯಲ್ಲಿ ಇದು ಬೇಡ ನನಗೇನು ಬೇಕಾದರೆ ಅದು ತಗೊಳ್ಳಿ. ಬೇಡ ಅದು ಅದು ತಗೊಳ್ಳೋಣ, ಅದೇ ಕೊಡಪ್ಪ. ಇದು ಟೆಂಪಲ್ ಜ್ಯುವೆಲ್ಲರಿಲಿ ತೊಗೋಬೇಕು. ಹೌದು, ಅದಕ್ಕೆ ನನಗೆ ಒಂಥರ ಅನಿಸಿದೆ. ಇದು ಮಿಣ 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 ಅಂತ ಮ್ಯಾಟ್ ಫಿನಿಶ್ ಬಂದರೆ ನೋಡಿ, ಈ ಥರ ಫಿನಿಶಿಂಗ್ ಇದ್ದರೆ ಚೆನ್ನಾಗಿರುತ್ತೆ. ಪಾಲಿಶ್ ಇದೆ ಅಲ್ಲ. ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿದೆ. 4 ಅದೆಷ್ಟು? ಜರ್ಕಾನ್ನ ಪಾಲಿಶಿಂಗು ಸ್ಟೋನ್ ಫಾಲ್ಸು ಏನೂ ಆಗಲಿ ಫ್ರೀ ಸರ್ವಿಸ್ ಇದೆ. ಇದು 4,870. ನನಗೆ ಯಾರೋ 5,000 ರೂಪಾಯಿ ಕೊಡಬೇಕಾದ್ರೆ ಅಲ್ಲಿ ತಗೋತೀನಿ. ಅಲ್ಲ ಇದು ಫಸ್ಟದು 5,000 ಆಗುತ್ತಲ್ವ ಅದು ಟೋಟಲಿ. ಎಷ್ಟಾಗುತ್ತೆ ಇದು? ಉಂಗುರ ಕೊಟ್ಟಿಲ್ಲ ನೀವು ಇದಕ್ಕೆ? ಇದಕ್ಕೆ ಮ್ಯಾಚಿಂಗಾ? ಹಾಂ ಇತ್ತಲ್ಲ. ಅದು ಇನ್ಕ್ಲೂಡೆಡ್ ಅಲ್ಲ ಅದು. ಇನ್ಕ್ಲೂಡು. ಇನ್ಕ್ಲೂಡೆಡ್ ಅಲ್ಲ, ಅವ್ರು ಸಪ್ರೇಟ್ ಇಟ್ಟಿದ್ದಾರೆ ಅದನ್ನು. ನೋಡಿ, ನಾನು ಎತ್ಕೊಂಡು ಹೊಟ್ಟೋಗ್ಬಿಡ್ತೇನೆ ಅಷ್ಟೇ ಈಗ. ಚೆನ್ನಾಯಿತು ಕಾಫಿ. ಇನ್ನೊಂದು ಕಪ್ ಬೇಕಾಗಿದೆ. ಬೇಡ, ಹಂಗೆ ಕುಡಿಯೋಕ್ಕಾಗತ್ತಾ? ಇದು ಸಪ್ರೇಟ್ ಬರುತ್ತಲ್ಲ, ನಾವೊಂದು ಓಪನಿಂಗ್ ತೊಗೊಂಡ್ಬರೋಣ. 750 ಇರುತ್ತೆ ಅಷ್ಟೇ. ಸರಿ, ಎಷ್ಟು ಹಾಕಿದ್ದು ಎಲ್ಲ ಬಿಲ್? ಕೊಡಲ್ಲ, ನಾನೊಂದು ತೊಗೊಂಡು ಎಷ್ಟು? ಇದು ಒಂದು 5,000 ರೂಪಾಯಿದು ಒಂದು ಬೇರೆ ಬಿಲ್ ಹಾಕಿ. ಇದು ಸಪ್ರೇಟ್ ನಾನು ಎಲ್ಲ ನಮ್ಮ ಗುಡ್ ಹಾರ್ಟ್ ಲೇಡಿ ಆ್ಯಂಡ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಇವ್ರ ಬಗ್ಗೆ ಇನ್ನಷ್ಟು ಮತ್ತಷ್ಟು ವಿಷಯಗಳಿಗೋಸ್ಕರ ಕಾಯ್ತಾ ಇರಿ. ನಾವಿನ ಬರೋದಾ? ಆ್ಯಂಡ್ ಈ ಬ್ಯಾಗ್ ನಾನು ತಗೊಂಡೋದ್ರೆ ಆಯ್ತಲ್ಲ, ತಗೊಳ್ಳಿ ಪ್ಲೀಸ್. ಇಟ್ಕೊಂಡು ಬಾರೆ. ಓ ಅಲ್ಲ, ಅವ್ರಿಗೆ ಲಾಭ ಆಗಿದ್ದು ಇವತ್ತು ನೋಡಿ. ಸೊ ಇವಾಗ ನಾವೆಲ್ಲ ಶಾಪಿಂಗ್ ಅಂತ ಅಲದಾಡೋಕ್ಕಿಂತ ಅಮ್ಮಂಗೆ ಕಾಲು ನೋವು ಅಂತ ನಮ್ಮ ಸೊಸೆ ತಗೊಂಡಿರೋ ಡಿಶನ್ನು ಇಲ್ಲಿ ಬಂದು ಏನಾದರೂ ನಮ್ಮ ಅಮ್ಮಂಗೆ ತಗೊಳ್ಳೋಣ ಅಂತ ನೋಡಿದ್ರಾ. ಅಮ್ಮಂಗೆ ಅಂತ ತಗೊಂಡಿದ್ದಾರೆ, ಅವ್ರಿಗೆ ಅಂತ ತಗೊಂಡಿಲ್ಲ. ಯಾಕಂದ್ರೆ ಅವ್ರಿಗೆ ತಗೊಂಡ್ರು ಅದು ಅವರಿಗೆ ಹೋಗೋದು. ಸೊ ಹಾಗಾಗಿ ಸಖತ್ತಾಗಿ ಶಾಪಿಂಗ್ ಮಾಡಿದ್ವಿ. ನಿಮಗೇನು ಅನ್ನಿಸ್ತು? ನಮ್ಮ ಮುಂದುವರಿದ ಭಾಗಕ್ಕೆ ಅವ್ರು ಕಾಯ್ತಾ ಇರ್ತಾರೆ. ಸೊ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಕೊಡ್ಬೇಕೀಗ. ಫಸ್ಟ್ ನೀವು ಶಾಪಿಂಗ್ ಬಗ್ಗೆ ನಮ್ಮ ಎನಿ ಟೈಮ್ ಶಾಪಿಂಗ್ ಅಂತಂದ್ರೆ ಹೆಣ್ಮಕ್ಳಿಗೆ ಇಷ್ಟ, ಯಾವತ್ತಿದ್ರೂ ಖುಷಿನೇ. ಅದರಲ್ಲೂ ಇಷ್ಟು ಚೆನ್ನಾಗಿರೋ ಕಲೆಕ್ಷನ್ಸು, ಇದಕ್ಕೆ ಒಂದು ಡಿಸ್ಕೌಂಟು ಎಲ್ಲ ಕೊಟ್ಟಿರೋದು, ಮತ್ತೆ ನೀವು ಕೊಡ್ಸಿರೋದು ಎಲ್ಲ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಪ್ರತಿ ತಿಂಗಳು ಬಂದ್ಬಿಡಮ್ಮ ಶಾಪಿಂಗ್ಗೆ. ವೀಕ್ಲಿ ಬಂದರೂ ಪರವಾಗಿಲ್ಲ, ನಾವು ಡೇಟ್ ಕೊಡ್ತೀರಲ್ಲ. ವೀಕ್ಲಿ ಆಗಲ್ಲ ಕಣೆ, ಮಂತ್ಲಿ ಒನ್ಸ್. ಸೆಕೆಂಡ್ ಸಂಡೇ ಎಲ್ಲ ಫ್ರೀ ಆಗಿರ್ತಾರೆ. ಸೊ ಶಾಪಿಂಗ್ ಹೋಗೋಣ. ಇಂಥ ಒಳ್ಳೆ ಆಫರ್ ಯಾರಿಗೆ ಸಿಕ್ಕುತ್ತೆ? ನಮಗೂ ಸಿಗುತ್ತೆ ಇಂಥ ಒಳ್ಳೆ ಆಫರ್. ಇಲ್ಲ, ಇದು ಆಫರ್ ವಿಷಯ ಅಲ್ಲ, ಬಟ್ ನಮ್ಗೇನೋ ಒಂದು ಖುಷಿ, ಒಂದು ನೆಮ್ಮದಿ. ಆ್ಯಂಡ್ ಶಾಪಿಂಗ್ ಅಂದ ತಕ್ಷಣ ಎಲ್ಲರೂ ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಇರುತ್ತೆ. ಸೊ ನೀಡ್ಸ್ ಬೇರೆ, ಟೇಸ್ಟ್ ಬೇರೆ. ಸೊ ನೀಡ್ಸ್ಗೆ ಅಂತ ಶಾಪಿಂಗ್ ಮಾಡೋದು ಬೇರೆ, ಟೇಸ್ಟ್ಗೆ ಅಂತ ಶಾಪಿಂಗ್ ಮಾಡೋದು ಬೇರೆ. ಸೊ ನಾವಿವತ್ತು ಮಾಡಿರೋದು ಟೇಸ್ಟ್. ಸೊ ಈಗ ಅತ್ತೆ ಸೊಸೆ ಬಗ್ಗೆ ಈಗ ಕೂರಿಸ್ಕೊಂಡು ಒಂದು ಇಂಟರ್ವ್ಯೂ ಮಾಡಬೇಕು ಅಂದರೆ ಅದಕ್ಕೆ ಗ್ರೀಷ್ಮಾ ಮ್ಯಾಮು ಮತ್ತು ಇವರು ಇಬ್ಬರೂ ಒಂದು ಟೈಮ್ ಕೊಡಬೇಕಲ್ಲ ನಮಗೆ. ಅದು ಇದು ಆನ್ ಸ್ಕ್ರೀನ್ ಕಮಿಟ್ಮೆಂಟು. ಸೊ ಪ್ಲೀಸ್ ಟೆಲ್ ಮಿ, ಯಾವಾಗ ಸಿಗ್ತೀರಾ ಇಬ್ಬರು? ನಮ್ಮ ಅತ್ತೆ ಸಿಗ್ತೀನಿ. ಮತ್ತೆ ನನ್ಗೆ ಏನ್ ನೀಡ್ಬೇಕಾಗಿರುತ್ತೋ ಆ ಶಾಪಿಂಗ್ ಟೈಮಲ್ಲಿ ಸಿಗ್ತೀನಿ. ಎಂತ ಜಾಣ ಸೊಸೆ. ಆದ್ರೆ ನಾವು ಗೊತ್ತಲ್ಲ ಹೆಂಗೆ ಅಂತ. ನಾವು ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಬರ್ತೀವಿ. ಕಮ್ಮಿಂಗ್ ಸೋನ್, ಕಾಯ್ತಾ ಇದೆ. ಡನ್. ಆ್ಯಂಡ್ ವೆರಿ ಬ್ಯೂಟಿಫುಲ್ ಲೇಡಿ, ಗುಡ್ ಹಾರ್ಟ್ ಲೇಡಿ, ಆ್ಯಂಡ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಇವ್ರ ಬಗ್ಗೆ ಇನ್ನಷ್ಟು ಮತ್ತಷ್ಟು ವಿಷಯಗಳಿಗೋಸ್ಕರ ಕಾಯ್ತಾ ಇದೆ. ನಾವಿನ ಬರೋದಾ? ಆ್ಯಂಡ್ ಈ ಬ್ಯಾಗ್ ನಾನು ತಗೊಂಡೋದ್ರೆ ಆಯ್ತಲ್ಲ, ತಗೊಳ್ಳಿ ಪ್ಲೀಸ್. ಥ್ಯಾಂಕ್ ಯು. ಇಟ್ಕೊಂಡು ಬಾರೆ ಸಾಕು.